ನಾವು ಏನು ಮಾಡ್ಬೋದು, ನಮ್ಮ ಸ್ವರ ಎತ್ತಿ ದೇವರನ್ನ ಸ್ತುತಿಸಿ ದೇವರ ನಾಮವನ್ನು ನಾವು ಆರಾಧಿಸ್ಬೋದು. ಆಮೇಲೆ ನಾವೆಲ್ಲರೂ ದೇವರ ವಾಕ್ಯವನ್ನು ಕೇಳೋಣ. ಎಷ್ಟು ಜನ ಸಿದ್ಧವಾಗಿದೆ ದೇವರ ವಾಕ್ಯವನ್ನು ಕೇಳಲಿಕ್ಕೆ? ಗಾಡ್ ಬ್ಲೆಸ್ ಯು. ನಾವೆಲ್ಲರ ಕಣ್ಣುಗಳು ಮುಚ್ಚಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪ್ರೀತಿಯ ಪರಲೋಕದ ತಂದೆ, ಈ ಬೆಳಗಿನ ಆರಾಧನೆಯಲ್ಲಿ ನಿನ್ನ ಪಾದ ಸನ್ನಿಧಾನದಲ್ಲಿ ನಮ್ಮನ್ನು ಸೇರಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ದೇವ, ನಿನ್ನ ವಾಕ್ಯವನ್ನು ನಾವು ಕೇಳಲಿಕ್ಕಿರಬೇಕಾದ್ರೆ ನಿನ್ನ ಸಜೀವವುಳ್ಳ ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಮಾತನಾಡು. ದೇವ, ನಿನ್ನ ವಾಕ್ಯ ಅದು ಕಾರ್ಯ ಸಾಧಕವಾಗಿದೆ. ಅಪಕರ್ತನೆ ಸ್ವಾಮಿ, ಬೆಳಗಿನ ಸಮಯ ನಿನ್ನ ವಾಕ್ಯವನ್ನು ನಾವು ಧ್ಯಾನಿಸ್ಲಿಕ್ಕಿರಬೇಕಾದ್ರೆ ನಿನ್ನ ವಾಕ್ಯದ ಪ್ರಕಟಣೆಯಿಂದ ತುಂಬಿಸು. ನಿನ್ನ ವಾಕ್ಯವನ್ನು ಕೇಳುವ ನಾವು ನಿನ್ನ ವಾಕ್ಯದವನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಜೀವಿಸಲಿಕ್ಕೆ ನೀನು ಕೃಪೆ ಮಾಡುವುದನ್ನು ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಮಹಿಮೆ ಘನತೆ ನಾವು ನಿನಗೆ ಕೊಡುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ, ನಮ್ಮ ಜೀವವುಳ್ಳ ಪರಲೋಕದ ತಂದೆಯೇ, ಆಮೇನ್. ಎಲ್ಲರೂ ಸೇರೋಣ, ಆಮೇನ್. ಹಲ್ಲೆಲೂಯ, ಹಲ್ಲೆಲೂಯ. ದೇವರು ನಿಮ್ಮೆಲ್ಲರೂ ಕೂಡ ಆಶೀರ್ವಾದ ಮಾಡಲಿ. ನಾವೆಲ್ಲರೂ ಕೂಡ ನಮ್ಮ ಬೈಬಲನ್ನು ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 28ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ಮತ್ತಾಯನ ಸುವಾರ್ತೆ 26 ಅಧ್ಯಾಯಂ 28వ వచనం. Matthew chapter 26 verse 28. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 28ನೇ ವಚನ. ಈ ದಿನ ನಾವು ಯೇಸು ಕ್ರಿಸ್ತನ ರಕ್ತದ ಕುರಿತಾಗಿ ತಿಳಿದುಕೊಳ್ಳೋಣ. ಎಲ್ಲರೂ ಯೇಸುವಿನ ರಕ್ತ. ನೀನು ಯೇಸುವಿನ ರಕ್ತ ಅಂತ ಹೇಳಿದ್ರೆ ಸಾಕು, ಸೈತಾನನು ಗಡಗಡ ಗಡಗಡ ಅಲ್ಲಾಡ್ತಾನೆ. ಆಮೇನ್. ಯಾಕಂದರೆ ಯೇಸುವಿನ ರಕ್ತದಲ್ಲಿ ಅಷ್ಟು ಶಕ್ತಿ ಇದೆ ಪ್ರಿಯರೇ. ನನ್ನ ವೈಯಕ್ತಿಕ ಜೀವಿತದಲ್ಲಿ ನಾನು ಯೇಸುವಿನ ರಕ್ತದಲ್ಲಿರುವಂಥ ಶಕ್ತಿಯನ್ನು ಅನುಭವಿಸಿದ್ದೇನೆ. ನಾನು ಬಲಹೀನನಾದಾಗ, ನನಗೆ ಅಸ್ವಸ್ಥತೆ ಬಂದಾಗ, ನಾನು ಕೂಡ ಶೋಧನೆಯಲ್ಲಿ ಹಾದು ಹೋದಾಗ ಯೇಸುವಿನ ರಕ್ತ ನಮ್ಮನ್ನು ಶುದ್ಧಿ ಮಾಡಿರುವಂಥದ್ದನ್ನು, ನಮ್ಮನ್ನು ಬಲಪಡಿಸಿರುವಂಥದ್ದನ್ನು, ನಮ್ಮನ್ನು ಗುಣಪಡಿಸಿರುವಂಥದ್ದನ್ನು ನಾನು ಅನುಭವಿಸಿದ್ದೇನೆ ಪ್ರಿಯರೇ. ನಾನು ಯಾವಾಗಲೂ ಹೇಳುವಂಥ ಒಂದು ಸ್ಟೇಟ್ಮೆಂಟ್, ಹೇಳಿಕೆ, ಯೇಸುವಿನ ರಕ್ತದಿಂದ ನಾವು ಶುದ್ಧರಾಗಿದ್ದೇವೆ, ಆತನ ಗಾಯದಿಂದ ನಾವು ಗುಣವಾಗಿದ್ದೇವೆ. ಆಮೇಲೆ ಹೇಳ್ರಿ ಪಕ್ಕದಲ್ಲಿರೋ ಹೇಳ್ರಿ, ಯೇಸುವಿನ ರಕ್ತದಿಂದ ನೀನು ನಾನು ಶುದ್ಧರಾಗಿದ್ದೇವೆ, ಯೇಸುವಿನ ಗಾಯದಿಂದ ನೀನು ನಾನು ಗುಣವಾಗಿದ್ದೇವೆ. ಹಲ್ಲೆಲೂಯಾ. Blood of Jesus cleanses, His wounds has healed us. ಯೇಸುವಿನ ರಕ್ತ ನಮ್ಮನ್ನು ಶುದ್ಧೀಕರಿಸಿದೆ, ಆತನ ಗಾಯಗಳು ನಮ್ಮನ್ನು ಗುಣಪಡಿಸಿದೆ. ಹಲ್ಲೆಲೂಯಾ. ಇದು ಅರಿಕೆ, ಇಟ್ ಇಸ್ ಎ ಕನ್ಫೆಷನ್. ಇದನ್ನು ನೀನು ಅರಿಕೆ ಇಟ್ಟಾಗ, ನಿನ್ನ ಬಾಯ ಮೂಲಕ ನೀನು ಏನು ಅರಿಕೆ ಇಡ್ತೀಯೋ ಅದರ ಫಲವನ್ನು ನೀನು ಅನುಭವಿಸುತ್ತೀ. ಹೇಳ್ರಿ, ನಿನ್ನ ಬಾಯಿಂದ ಏನು ನೀನು ಅರಿಕೆ ಇಡ್ತೀಯೋ ಅದನ್ನು ನೀನು ಏನು ಮಾಡ್ತಿ? ಅನುಭವಿಸ್ತಿ. ಯಾಕೆಂದರೆ ನಮ್ಮ ಬಾಯಿಂದ ಬರುವ ಪ್ರತಿಯೊಂದು ಮಾತು ಒಂದು ಬೀಜ ಇದ್ದಂತೆ. ಎವ್ರಿ ವರ್ಡ್ ಯು ಸ್ಪೀಕ್, ఎవ్రీ వర్డ్ యు ప్రొనౌన్స్, ఇట్స్ లైక్ ఎ సీడ్. అది ఒక విత్తనంలాగా నువ్వు మాట్లాడే ప్రతి ఒక్క మాట, నువ్వు అరిక చేసే ప్రతి ఒక్క మాట అది ఒక విత్తనం లాంటిది. ఇట్స్ లైక్ ఎ సీడ్, విత్తన, ಬೀಜ. ನೀನು ಏನು ಬೀಜ ಬಿತ್ತುತ್ತೀಯೋ ಅದನ್ನೇ ನೀನು ಕೊಯ್ತಿ. ಆಮೇನ್. ಹೇಳ್ರಿ, ಏನು ಬಿತ್ತುತ್ತೀಯೋ ಅದನ್ನೇ ನಾವು ಕೊಯ್ತೀವಿ. ಹೇಳ್ರಿ ಎಲ್ಲರೂ, ಏನು ಬಿತ್ತುತ್ತೇನೋ ಅದನ್ನೇ ಕೊಯ್ಯುತ್ತೇನೆ. ಹೇಳ್ರಿ, ಹಿಂಗೆ ಅನ್ಬಾರ್ದು, ನನಗೆ ಮಾತಾಡಬೇಕು. ಹೇಳ್ರಿ, ಏನನ್ನ ಬಿತ್ತುತ್ತೇನೋ ಅದನ್ನೇ ಕೊಯ್ಯುತ್ತೇನೆ. ನೋಡ್ರಿ, ನಿನ್ನ ಮಾತಿನ ಮೂಲಕ ನೀನು ಏನನ್ನು ಬಿತ್ತುತ್ತೀಯೋ ಅದನ್ನೇ ನೀನು ಕೊಯ್ಯುತ್ತಿ. ಒಂದು ವೇಳೆ ನೀನು ಯೇಸುವಿನ ರಕ್ತ ನನ್ನನ್ನು ಶುದ್ಧೀಕರಿಸಿದೆ, ಯೇಸುವಿನ ರಕ್ತ ನನ್ನನ್ನು ಶುದ್ಧೀಕರಿಸಿದೆ ಅಂಥೇಳಿ ಬರೀ ಬರೆದ್ರೆ ಆಗೋದಿಲ್ಲ. ಒಂದು ಪೇಜಾಗ, ಒಂದು ಬುಕ್ಕಲ್ಲಿ ಯೇಸುವಿನ ರಕ್ತ ನನ್ನನ್ನು ಶುದ್ಧೀಕರಿಸಿದೆ 1 ಸಾರಿ, ಯೇಸುವಿನ ರಕ್ತ ನನ್ನನ್ನು ಶುದ್ಧೀಕರಿಸಿದೆ 2 ಸಾರಿ, 100 ಸಾರಿ ಬರೆದ್ರೆ ಆಗೋದಿಲ್ಲ. ಯೇಸುವಿನ ರಕ್ತ ನನ್ನನ್ನು ಶುದ್ಧೀಕರಿಸಿದೆ ಅಂಥೇಳಿ ನೀನು ಬರೆಯುವುದಕ್ಕಿಂತಲೂ, ಹೇಳುವುದಕ್ಕಿಂತಲೂ, ಕೇಳುವುದಕ್ಕಿಂತಲೂ ನೀನು ನಂಬುವುದು ಬಹಳ ಬಹಳ ಅವಶ್ಯವಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ.
ಸೋಪನ್ನು ನಾವು ಕೊಂಡ್ಕೊಂಡು ಬಂದು ಅಬಾಬಾಬಾಬ ವಾಸ್ತೈತಪ್ಪ ಮೈಸೂರು ಸ್ಯಾಂಡಲ್ ಸೋಪು ಅಂಥೇಳಿ ಸೋಪನ್ನು ನೋಡಿದ್ರೆ ಆಗ್ತದಾ? ಇಲ್ಲ ರೀ. ಇಲ್ಲ ಒಂದು ಬಾಕ್ಸ್ ತುಂಬ ಸೋಪ್ ಕೊಂಡ್ಕೊಂಬಂದು ನಮ್ಮ ಮನೇಲಿ ಇಟ್ಕೊಂಡ್ರೆ ಆಗ್ತದಾ? ಇಲ್ಲ. ಆ ಸೋಪನ್ನು ನಾವು ತೆಗೆದುಕೊಂಡು ನಮ್ಮ ಶರೀರದ ಮೇಲೆ ಅಂಟಿಸ್ಕೊಳ್ಬೇಕು, ಹಚ್ಬೇಕು. ವೆನ್ ಯು ಅಪ್ಲೈ ದಟ್ ಸೋಪ್ ವಿಲ್ ವರ್ಕ್. ಆ ಸೋಪು ಕಾರ್ಯ ಮಾಡೋದನ್ನು ನೀನು ನೋಡ್ತಿ. ಆ ಸೋಪಿನ ಮೂಲಕ ನಿನ್ನಲ್ಲಿರುವಂಥ ಗಲೀಜೆಲ್ಲ ಹೊರಗೆ ಬರೋದನ್ನು ನೀನು ಅನುಭವಿಸ್ತಿ. ಅದೇ ರೀತಿ ಯೇಸುವಿನ ರಕ್ತ ನೀನು ಯಾವಾಗ ನಂಬಿಕೆಯಿಂದ ನನ್ನ ಮೇಲೆ ನಾನು ಪ್ರೋಕ್ಷಿಸಿಕೊಳ್ಳುತ್ತೇನೆ ಅಂತೀಯೋ ಆವಾಗ ಯೇಸುವಿನ ರಕ್ತದಲ್ಲಿರುವಂಥ ಶಕ್ತಿಯನ್ನು ನೀನು ಅನುಭವಿಸಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಪಾಸ್ಟ್ರೇ, ಯೇಸುವಿನ ರಕ್ತದಲ್ಲಿ ಏನ್ರಿ ವಿಶೇಷತೆ? ಪ್ರಿಯರೇ, ಪ್ರತಿ ಮಗುವಿನ DNA, ನಿಮ್ಗೆ ಗೊತ್ತಾ DNA ಅಂದರೆ ಆ ಮಗುವಿನ ಒಂದು ಜನನವನ್ನು, ಇದು ಯಾರ ಮಗು ಅಂತೇಳಿ ಹೆಂಗೆ ಕಂಡುಹಿಡ್ತಾರೆ ಗೊತ್ತಾ? ಯಾರ DNA? ಯಾರ್ದು? ಗಂಡನ DNA ತೊಗೊಂಡು, ಗಂಡನ ರಕ್ತ ತೊಗೊಂಡು ಕಂಡುಹಿಡಿತಾರೆ. ತಾಯಿದಲ್ಲ, ತಾಯಿಂದನೇ ಮಗು ಹುಟ್ಟಿರುತ್ತೆ ಅಂತ ಗೊತ್ತಾ. ಆದರೆ ಈ ಮಗ ಯಾರಿಗೆ ಹುಟ್ಟಾನೆ ಅಂಥೇಳಿ ಯಾರಿಂದ? ತಂದೆ ಬ್ಲಡ್ ತಗೊಂಡು ಆ DNA ಇಂದ ಆ ಮಗುವಿನ ಐಡೆಂಟಿಟಿ ಗುರುತಿಸ್ತಾರೆ. ಆ DNA ಇಂದ ಮಗುವಿನ ಗುರುತಿಸುವಿಕೆ, ಹೌದು ಇವನು ಫಲಾನ ವ್ಯಕ್ತಿಯ ಮಗ ಅಂತೇಳಿ ಗುರುತಿಸ್ತಾರೆ. ಪ್ರಿಯರೇ ಕೇಳ್ರಿ, ನನ್ನ ಮಗನ ಗುರುತಿಸುವಿಕೆ ನನ್ನ ರಕ್ತದಲ್ಲೈತೆ. ಮೈ ಸನ್ಸ್ ಐಡೆಂಟಿಟಿ ಇಟ್ಸ್ ಇನ್ ಮೈ ಬ್ಲಡ್. ಯಾಕಂದರೆ ನನ್ನ ಮಗನಿಗೆ ತಂದೆ ಯಾರು? ನಾನು. ಕೇಳ್ರಿ, ಯೇಸುವಿಗೆ ಈ ಭೂಲೋಕದ ತಂದೆ ಇಲ್ಲ. ಆತನು ಈ ಭೂಲೋಕದ ತಂದೆಯಿಂದ ಜನ್ಮಿಸಿಲ್ಲ. ಪ್ರಿಯರೇ, ಸರ್ವಶಕ್ತನ ನೆರಳು ನಿನ್ನ ಮೇಲೆ ಬರುವುದು. ನೀನು ಪವಿತ್ರಾತ್ಮನ ಶಕ್ತಿಯಿಂದ ಗರ್ಭಧರಿಸುವೆ ಎಂಬುದಾಗಿ ದೇವದೂತನ ಮೂಲಕ ದೇವರು ಹೇಳಿ ಕಳಿಸಿದನು ಮರಿಯಳಿಗೆ. ಯೇಸು ಸ್ವಾಮಿ ಗರ್ಭಧರಿಸಿದ್ದು ಈ ಭೂಲೋಕದ ತಂದೆಯಾದ ಯೋಸೇಫನ ರಕ್ತದಿಂದ ಅಲ್ಲ. ಯೇಸು ಸ್ವಾಮಿಯ DNA ಇರೋದು ಈ ಒಂದು ಕಾರ್ಪೆಂಟ್ರಾದ ಯೋಸೇಫನ ರಕ್ತದಲ್ಲಿ ಇಲ್ಲ. ಪರಲೋಕದ ತಂದೆಯ ರಕ್ತದ DNA ಇಂದ ಯೇಸು ಸ್ವಾಮಿ ಹುಟ್ಟಿದ್ದಾನೆ. ಹಲ್ಲೆಲೂಯಾ. ಅದಕ್ಕಾಗಿ ಯೇಸುವಿನ ರಕ್ತದಲ್ಲಿ ಶಕ್ತಿ ಇದೆ. ಆಮೆನ್. ಹಲ್ಲೆಲೂಯಾ. ನನ್ನ ರಕ್ತದಲ್ಲಿ ಪಾಪ ಐತೆ. ಇವಾಗ ನನ್ನ ಮಗನ ರಕ್ತದಲ್ಲಿ ಕೂಡ ಏನಿರ್ತದೆ? ಪಾಪ. ಆದರೆ ಪರಲೋಕದ ತಂದೆ ಆತನು ಪರಿಶುದ್ಧನು. ಆತನ ಸಹಾಯದಿಂದ ಮರಿಯಳ ಗರ್ಭದಲ್ಲಿ ಯೇಸು ಗರ್ಭಧರಿಸಿದನು. ಪ್ರಿಯರೇ, ಯೇಸುವಿನ ಶರೀರದಲ್ಲಿ ಹರಿದಂಥ ರಕ್ತ ಈ ಭೂಲೋಕದ ಮನುಷ್ಯನ ರಕ್ತ ಅಲ್ಲ, ಅದು ತಂದೆಯಾದ ದೇವರ ರಕ್ತ. ಅದಕ್ಕಾಗಿ ಯೇಸುವಿನ ರಕ್ತದಲ್ಲಿ ಶಕ್ತಿ ಉಂಟು. ಹಲ್ಲೆಲೂಯಾ. ಅದಕ್ಕಾಗಿ ಯೇಸುವಿನ ರಕ್ತ ಸಕಲ 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 ಪಾಪಗಳನ್ನು ನಿವಾರಣೆ ಮಾಡುವಂಥದ್ದಾಗಿದೆ. ಅದಕ್ಕಾಗಿ ಯೇಸು ಏನು ಹೇಳ್ತಾನೆ ನೋಡ್ರಿ, ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 28ನೇ ವಚನ. ಮ್ಯಾಥ್ಯೂ ಚಾಪ್ಟರ್ 26 ವರ್ಸ್ 28 ಏನು ಹೇಳ್ತದಂದರೆ, ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ. ಹಲ್ಲೆಲೂಯಾ. ಇದು ಯಾವ ರಕ್ತ ಅಂದರೆ ಪಾಪಗಳನ್ನು ಕ್ಷಮಿಸುವ ರಕ್ತ. ಎಲ್ಲರಿ, ಪಾಪಗಳನ್ನು ಕ್ಷಮಿಸುವ ರಕ್ತ. ಯಾರ ರಕ್ತ? ಯೇಸುವಿನ ರಕ್ತ. ಎಲ್ಲರಿ, ಯೇಸುವಿನ ರಕ್ತ ಹೇಳ್ರಿ. ಒಂದು ಈ ಚರ್ಚ್ ಬಿಟ್ಟು ಹೋಗೋದ್ರೊಳಗೆ ಒಂದು 100 ಸರಿ ಯೇಸುವಿನ ರಕ್ತ ಹೇಳ್ರಿ. ನಾನು ಹೇಳ್ತೇನೆ, ನಿಮ್ಮ ಜೀವಿತದಲ್ಲಿ ಸಮಾಧಾನ, ಆರೋಗ್ಯವನ್ನು ನೀವೇನು ಕಳೆದುಕೊಂಡಿದ್ದೀರೋ ಅದನ್ನು ನೀವು ಹೊಂದಿಕೊಳ್ತೀರಿ. ಯಾಕಂದರೆ ಆ ಯೇಸುವಿನ ರಕ್ತದಲ್ಲಿ ಜಯ ಉಂಟು. ಹಲ್ಲೆಲೂಯಾ. ಆಮೆನ್. ಹೇಳ್ರಿ, ಯಾರ ರಕ್ತ? ನಮ್ಮ ಪಾಪಗಳ ಕ್ಷಮೆಗಾಗಿ, ಫಾರ್ಗಿವ್ನೆಸ್ ಆಫ್ ಅವರ್ ಸಿನ್ಸ್, ದ ಬ್ಲಡ್ ಹ್ಯಾಸ್ ಶೆಡ್. ಆ ರಕ್ತ ಯಾಕೆ ಸುರಿಸಲ್ಪಟ್ಟಿದೆ? ಯೇಸು ಹೇಳ್ತಾ ಇದ್ದಾನೆ, ಇದು ನನ್ನ ರಕ್ತ. ಯಾಕೆ?
ನಿಮ್ಮ ಪಾಪಗಳಿಗೋಸ್ಕರ, ಈ ಲೋಕದ ಪಾಪಗಳಿಗೋಸ್ಕರ ಸುರಿಸಲ್ಪಡುವ ನನ್ನ ರಕ್ತ. ಇದು ನನ್ನ ತಂದೆಯಾದ ಯೋಸೇಫನ ರಕ್ತ ಅಂತ ಹೇಳ್ತಿಲ್ಲ, ಇದು ನನ್ನ ರಕ್ತ. ಈ ರಕ್ತ ಪರಲೋಕ ತಂದೆಯ DNA ಐತಿ ಇದರಲ್ಲಿ. ಈ ರಕ್ತದಲ್ಲಿ ಯಾವುದೇ ಕಲ್ಮಶ ಇಲ್ಲ. ಈ ಒಂದು ರಕ್ತದಲ್ಲಿ ಯಾವುದೇ ಮಿಕ್ಸಿಂಗ್ ಇಲ್ಲ. ಇದು ಪರಿಶುದ್ಧವಾದ ರಕ್ತ. ಅದಕ್ಕೆ ಏಸು ಹೇಳ್ತದನೆ, ಈ ರಕ್ತವನ್ನು ಯಾರು ಕುಡಿತಾರೋ ಅವನಲ್ಲಿ ನಿತ್ಯ ಜೀವ ಉಂಟು. ಹಲ್ಲೆಲೂಯಾ. ಈ ರಕ್ತವನ್ನು, ನಾನು ಸುರಿಸುವ ರಕ್ತವನ್ನು, ನನ್ನ ರಕ್ತವನ್ನು ಯಾರು ಕುಡಿತಾರೋ ಅವರಲ್ಲಿ ಬರೀ ಜೀವ ಅಲ್ಲ. ನೀ ಭೂಲೋಕದ ತಂದೆಯಿಂದ ನಿನಗೆ ಜೀವ ಸಿಕ್ಕಿರ್ಬೋದು, ಈ ಲೋಕದಲ್ಲಿ ನೀನು ಬದುಕ್ತಾ ಇರ್ಬೋದು. ಆದರೆ ಯೇಸು ಸುರಿಸಿದ ರಕ್ತ ಎಂಥ ರಕ್ತ ಅಂದರೆ ಈ ಜೀವ ಮಾತ್ರ ಅಲ್ಲ, ನಿತ್ಯ ಜೀವವನ್ನು ಕೂಡ ಕೊಡುವ ಶಕ್ತಿ ಉಳ್ಳದಾಗಿದೆ. ಹಲ್ಲೆಲೂಯಾ. ಅದಕ್ಕೆ ಯೇಸುವಿನ ರಕ್ತದಲ್ಲಿ ಒಂದು ಪ್ರತ್ಯೇಕತೆ, ಯೇಸುವಿನ ರಕ್ತದಲ್ಲಿ ಒಂದು ವಿಶೇಷತೆ, ಯೇಸುವಿನ ರಕ್ತದಲ್ಲಿ ನಾವು ವಿವರಿಸಲಾರದ ಶಕ್ತಿ ಇದೆ ಪ್ರಿಯರೇ. ಹಲ್ಲೆಲೂಯಾ. ಯೇಸುವಿನ ರಕ್ತ. ಒಂದು ದಿನ ಇಬ್ಬರು ಹುಡುಗರು ಆಟ ಆಡ್ತಾ ಇದ್ರಂತೆ ಪ್ರಿಯರೇ. ಈ ಹೈಡ್ ಆ್ಯಂಡ್ ಸೀಕ್ ಗೇಮ್ ಗೊತ್ತಾ, ಬಚ್ಚಿಟ್ಕೊಳ್ಳೋದು. ನಾವು ಅವಾಗೆಲ್ಲ ಕರೆಂಟ್ ಹೋದಾಗ ಆಡ್ತಿದ್ವಿ ಆಟ, ಕರೆಂಟ್ ಇದ್ದಾಗ ಆಡ್ತಿದ್ದಿಲ್ಲ. ಕರೆಂಟ್ ಹೋದಾಗ ಗೊತ್ತಾಗಿಲ್ಲಲ್ಲ ಯಾರಿಗೆ ಎಲ್ಲೇ ಇದೀವಿ ಅಂತ. ನಾವು ಬಚ್ಚಿಟ್ಕೊಂಡು ಆಟ ಆಡ್ತಿದ್ವಿ. ಇವಾಗ ಇಬ್ಬರು ಹುಡುಗರು ಕೂಡ ಬಚ್ಚಿಟ್ಕೊಂಡು ಆಟ ಆಡ್ತಿದ್ದಾರೆ. ಮೂರನೇ ಅವನು ಬಂದು ಅವನೇನು ಮಾಡಬೇಕು, ಹುಡುಕ್ಬೇಕು. ಒಬ್ಬ ಹುಡುಗ ಹೇಳಿದಂತೆ, ನೀನು ಎಲ್ಲಿ ಬಚ್ಚಿಟ್ಕೊಂಡ್ರೆ ನಾನು ಬಂದು ಹುಡುಕ್ತೀನಿ, ಒಂದು ವೇಳೆ ಸೈತಾನನ ಬಂದರೆ ನೀನು ಎಲ್ಲಿ ಬಚ್ಚಿಟ್ಕೊಳುತ್ತೆ ಅಂತ ಕೇಳಿದಂತೆ. ಅವಾಗ ಈ ಸಣ್ಣ ಹುಡುಗ ಹೇಳಿದಂತೆ, ನಾನು ಹೋಗಿ ಯೇಸುವಿನ ರಕ್ತದಲ್ಲಿ ಬಚ್ಚಿಟ್ಕೊಳ್ತೇನೆ ಅಂತ ಹೇಳ್ದಂತೆ. ಹಲ್ಲೆಲೂಯಾ. ಎಲ್ಲಿ ಬಚ್ಚಿಟ್ಕೊಳ್ತೇನೆ? ಅವಾಗ ಇನ್ನೊಬ್ಬ ಹುಡುಗ ಕೇಳಿದೆ, ಯೇಸುವಿನ ರಕ್ತದಲ್ಲಿ ಬಚ್ಚಿಟ್ಕೊಂಡ್ರೆ ಸೈತಾನ್ ಬರೋದಿಲ್ವಾ? ಆ ಹುಡುಗ ಹೇಳಿದಂತೆ, ಒಂದು ವೇಳೆ ಅವನು ಬಂದರೆ ಅವನು ಕೂಡ ರಕ್ಷಣೆ ಹೊಂದಿ ಬಿಡ್ತಾನೆ ಅಂತ ಹೇಳಿದ್ರಂತೆ. ಯಾಕೆಂದರೆ ಸೈತಾನನಿಗೆ ಕೂಡ ರಕ್ಷಣೆ ಕೊಡುವ ಶಕ್ತಿ ನಮ್ಮ ಯೇಸುವಿನ ಶಕ್ತಿಯ ರಕ್ತದಲ್ಲಿದೆ. ಹಲ್ಲೆಲೂಯಾ. ಒಂದು ವೇಳೆ ಸೈತಾನರು ಬಂದು ನೀನು ಯಾವ ರಕ್ತದಲ್ಲಿ ಬಚ್ಚಿಟ್ಕೊಂಡಿಯೋ ಆ ರಕ್ತದಲ್ಲಿ ಅವನು ಬಂದರೆ ಅವನು ರಕ್ಷಣೆ ಹೊಂದಿಬಿಡ್ತಾನೆ. ಅದಕ್ಕೆ ಅವನು ಬರೋದಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅಷ್ಟು ಶಕ್ತಿ ಉಳ್ಳದು ಯೇಸುವಿನ ರಕ್ತ. ಕೇಳ್ರಿ ಪ್ರಿಯರೇ, ನಾವೆಲ್ಲರೂ ಕೂಡ ನಮ್ಮ ಬೈಬಲನ್ನು ಬ್ಯೂಟಿಫುಲ್ ವಚನಕ್ಕೆ ತಿರುಗಿಸೋಣ. ಎಫೆಸಿ ಬರೆದ ಪತ್ರಿಕೆ, ಎಫೆಸಿದವರೆಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 2ನೇ ಅಧ್ಯಾಯ ಅದರ 13ನೇ ವಚನ ಪ್ರಿಯರೇ. ಎಫೆಷಿಯನ್ಸ್ ಚಾಪ್ಟರ್ 2 ವರ್ಸ್ 13. ಈಗಲಾದರೂ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪಸ್ಥರಾಗಿದ್ದೀರಿ. ಹಲ್ಲೆಲೂಯಾ. ಎಲ್ಲ ಹೇಳ್ರಿ, ಯೇಸುವಿನ ರಕ್ತದ ಮೂಲಕ ಸಮೀಪಸ್ಥರಾಗಿದ್ದೇವೆ. ಹೇಳ್ರಿ ಯಾರ ರಕ್ತದ ಮೂಲಕ? ಕಮನ್ ಯಾರ ರಕ್ತದ ಮೂಲಕ? ಯಾರಿಗೆ ಸಮೀಪಸ್ಥರಾಗಿದ್ದೇವೆ? ಯಾರಿಗೆ ಪ್ರೇರೆ? ಬೈಬಲ್ ಹೇಳುತ್ತದೆ ಯೆಶಾಯನಲ್ಲಿ, ನೀವು ಮಾಡಿದ ಪಾಪಗಳೇ, ನಿಮ್ಮ ದ್ರೋಹಗಳೇ ನಿಮ್ಮನ್ನು ನಿಮ್ಮ ದೇವರಿಂದ ಅಗಲಿಸುತ್ತಾ ಬಂದಿವೆ. ಏನಂತೆ? ನಮ್ಮ ಪಾಪಗಳು, ನಮ್ಮ ದ್ರೋಹಗಳು. ನೋಡ್ರಿ ಈ ವಾಕ್ಯ ಹಂಗೆ ಇಟ್ಕೊಳ್ರಿ. ಯೆಶಾಯ 59 ಅದರ 2ನೇ ವಚನ. ಆದರೆ ಎಲ್ಲರೂ ಸಿಗ್ತಾ? ಎಲ್ಲರೂ ಓದೋಣ. 1 2 3 ಸ್ಟಾರ್ಟ್. ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ. ನಿಮ್ಮ ಪಾಪಗಳೇ ಆತನು ಕೇಳಲಾರದೆ ಆತನ ಮುಖಕ್ಕೆ ಅಡ್ಡವಾಗಿದೆ. ನಮ್ಮ ಪಾಪಗಳಿಂದ, ನಮ್ಮ ಅಪರಾಧಗಳಿಂದ ನಾವು ದೇವರಿಗೆ ಏನಾಗಿದ್ದೇವೆ? ದೂರವಾಗಿದ್ದೇವೆ. ನಮ್ಮ ಅಪರಾಧಗಳು, ನಮ್ಮ ಕೆಟ್ಟ ಆಲೋಚನೆಗಳಿಂದ ನಾವು ದೇವರಿಗೆ ಏನಾಗಿದ್ದೇವೆ? ದೂರ. ಆದರೆ ಯೇಸುವಿನ ರಕ್ತ ನಮ್ಮನ್ನು
ತಂದೆಯಾದ ದೇವರಿಗೆ ಸಮೀಪಸ್ಥರನ್ನಾಗಿ ಮಾಡಿದೆ. ಹಲ್ಲೆಲೂಯಾ. ಹೇಳ್ರಿ, ಯಾರ ರಕ್ತ? ಯಾರ ರಕ್ತ? ಯೇಸುವಿನ. ಕಮಾನ್, ಯಾರ ರಕ್ತ? ಯೇಸುವಿನ ರಕ್ತ. ನಾನು ದೇವರಿಗೆ ಇನ್ನೂ ಅನ್ಯನಲ್ಲ, ನಾನು ದೇವರಿಗೆ ಇನ್ನೂ ದೂರದವನಲ್ಲ, ನಾನು ಇನ್ನೂ ದೇವರಿಗೆ ಏನೋ ಸ್ಟ್ರೇಂಜರ್ ಅಲ್ಲ, ನಾನು ದೇವರಿಗೆ ಹತ್ತಿರದವನಾಗಿದ್ದೇನೆ. ನಾನು ತಂದೆಯಾದ ದೇವರಿಗೆ ಸಮೀಪಸ್ಥನಾಗಿದ್ದೇನೆ. ಯಾಕೆ? ನನ್ನ ಒಳ್ಳೆಯ ಕ್ರಿಯೆಗಳಿಂದಲ್ಲ, ಯೇಸುವಿನ ರಕ್ತದಿಂದ. ಎಲ್ಲರೂ ಯೇಸುವಿನ ರಕ್ತದಿಂದ. ಕಮಾನ್ ಜೋರಾಗಿ ಹೇಳ್ರಿ, ಯೇಸುವಿನ ರಕ್ತದಿಂದ. ಹೇಳ್ರಿ ಯೇಸುವಿನ ರಕ್ತದಿಂದ. ಹೇಳ್ರಿ, ಯೇಸುವಿನ ರಕ್ತದಿಂದ. ಆಮೇಲೆ ನಾವು ಯೇಸುವಿನ ರಕ್ತದಿಂದ ಆತನಿಗೆ ಸಮೀಪಸ್ಥರಾಗಿದ್ದೇವೆ. ಅಪೊಸ್ತಲ ಕೃತ್ಯಗಳು 20ನೇ ಅಧ್ಯಾಯ 28ನೇ ವಚನ ನೋಡ್ಕೊಳ್ಳೋಣ. ಬುಕ್ ಆಫ್ ಆ್ಯಕ್ಟ್ಸ್ ಚಾಪ್ಟರ್ 20 ವರ್ಸ್ 28. ಅಪೊಸ್ತಲ ಕೃತ್ಯಗಳು 20ನೇ ಅಧ್ಯಾಯ. ಈ ವಚನಗಳೆಲ್ಲ ಬರೆದಿಟ್ಕೊಳ್ರಿ, ಮತ್ತೆ ನೀವು ಮನೆಗೆ ಹೋಗಿ ಓದ್ಬೋದು. 28ನೇ ವಚನ. ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲ ಹಿಂಡಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರ್ರಿ. ನೋಡ್ರಿ, ಬೈಬಲ್ ಹೇಳುತ್ತದೆ ದೇವರು ಸ್ವರಕ್ತದಿಂದ. ಎಲ್ಲ ಹೇಳ್ರಿ, ಸ್ವರಕ್ತ. ಜೋರಾಗಿ ಹೇಳ್ರಿ, ಸ್ವಂತ ರಕ್ತ. ಇದು ಬೇರೆ ರಕ್ತ ಅಲ್ಲ. ಯೇಸು ತನ್ನ ಸ್ವರಕ್ತದಿಂದ, ತನ್ನ ರಕ್ತದ ಪ್ರತಿಯೊಂದು ಹನಿಯಿಂದ ನಮ್ಮನ್ನು ಸಂಪಾದನೆ ಮಾಡಿದ್ದಾನ್ರಿ. ಹೇಳ್ರಿ, ಏನು ಮಾಡಿದ್ದಾನೆ? ಇವಾಗ ನಾನು ಒಂದು ಭೂಮಿಯನ್ನು ಕೊಂಡ್ಕೋಬೇಕು. ಒಂದು ಭೂಮಿಯನ್ನು ಕೊಂಡ್ಕೊಳ್ಬೇಕಂದ್ರೆ ನಾನು ಏನು ಕೊಡ್ಬೇಕು? ಅದಕ್ಕೆ ಏನು ಕೊಡ್ಬೇಕು ಹೇಳ್ರಿ? ಹಣ, ಕ್ರಯ ಅಂತಾರೆ ಅದನ್ನು, ಹೌದಾ ಇಲ್ಲ? ಇವಾಗ ಕ್ರಯ ಕೊಡದೆ ಒಂದು ಸ್ಥಳವನ್ನಾಗಲಿ, ಒಂದು ಮನೆಯನ್ನಾಗಲಿ, ಒಂದು ವಾಹನವನ್ನಾಗಲಿ ನಾನು ಕೊಂಡುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಕೇಳ್ರಿ, ಯೇಸು ಏನು ಮಾಡ್ದ? ನಿನ್ನನ್ನು, ನನ್ನನ್ನು, ಈ ಲೋಕದಲ್ಲಿರುವಂಥ ಸಮಸ್ತ ಜನರನ್ನು ಪಾಪಗಳಿಂದ ಅವರನ್ನ ಬಿಡಿಸಿ ತಂದೆಯಾದ ದೇವರಿಗೆ ಅವರನ್ನ ಸ್ವಂತ ಜನರನ್ನಾಗಿ, ತನ್ನ ಮಕ್ಕಳನ್ನಾಗಿ ಮಾಡುವುದಕ್ಕಾಗಿ ತನ್ನ ರಕ್ತವನ್ನು ಆತನು ಕೊಟ್ಟು ನಮ್ಮನ್ನು ಸಂಪಾದನೆ ಮಾಡಿದ್ದಾನೆ. ಏನು ಮಾಡಿದ್ದಾನೆ ಹೇಳ್ರಿ? ಏನು ಮಾಡಿದ್ದಾನೆ? ಸ್ವಲ್ಪ ಜನ ಹೇಳ್ತಾರೆ, ನಾನು ನನ್ನ ಮಕ್ಕಳಿಗೆ ಏನನ್ನ ಸಂಪಾದಿಸಿ ಇಡಬೇಕಪ್ಪ, ನಾನು ಸಂಪಾದಿಸಿ ಇಟ್ಟಿಲ್ಲಂದರೆ ನನ್ನ ಮಕ್ಕಳು ರೋಡಿಗೆ ಬೀಳ್ತಾರಪ್ಪ ಅಂತಾರಲ್ಲ. ಸಂಪಾದನೆ ಮಾಡಿದರು ಅಂದರೆ ಅರ್ಥ ಏನು ಗೊತ್ತಾ? ಕೇಳ್ರಿ, ಅವರು ಸಂಪಾದನೆ ಮಾಡಬೇಕೆಂದಿದ್ದ ಆ ಒಂದು ಭೂಮಿ ಆಗಲಿ, ಮನೆ ಆಗಲಿ, ಮತ್ತೊಂದು ABCD ಏನೇ ಆಗಿರಲಿ, ಅದು ಬೇರೆಯವರಿಗೆ ಸಂಬಂಧಪಟ್ಟಿದ್ದು. ಅದು ಈಗಾಗಲೇ ಬೇರೆಯವರ ಸ್ವಾಧೀನದಲ್ಲಿದೆ. ಪ್ರಿಯರೇ ಕೇಳ್ರಿ, ಆದಾಮ್ ಅವಳು ಯಾವಾಗ ಆ ಏದೇನ್ ತೋಟದಲ್ಲಿ ದೇವರ ಮಾತಿಗೆ ಅವಿಧೇಯರಾದರೋ ಆಗ ದೇವರಿಂದ ನಾವು ದೂರ ಆದೆವು. ದೇವರ ಸ್ವಾರೂಪ್ಯವನ್ನು ನಾವು ಕಳೆದುಕೊಂಡೆವು. ದೇವರ ಹತ್ರ ಇರುವ ನಮ್ಮ ಸಂಬಂಧವನ್ನು ನಾವು ಕಳೆದುಕೊಂಡೆವು. ಆತನ ಮಕ್ಕಳಾಗಿದ್ದ ನಾವು ನಮ್ಮ ಅವಿಧೇಯತೆ ಮೂಲಕ ದೇವರಿಗೆ ಅನ್ಯರಾದೆವು. ನಾವು ಸೈತಾನನಿಗೆ ಸಂಬಂಧಪಟ್ಟವರಾದೆವು. ನಾವು ಸೈತಾನನ ವಶದಲ್ಲಿದ್ದೆವು. ನಾವು ಸೈತಾನನ ಆಳ್ವಿಕೆಯಲ್ಲಿದ್ದೆವು. ಅವನ ದೊರೆತನ ನಮ್ಮ ಮೇಲೆ ಇತ್ತು. ಆದರೆ ತಂದೆಯಾದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸುವುದರ ಮೂಲಕ, ಯೇಸು ಕ್ರಿಸ್ತನು ಆ ಕಲ್ವಾರಿ ಶಿಲುಬೆ ಮೇಲೆ ತನ್ನ ದೇಹದ ಪ್ರತಿಯೊಂದು ರಕ್ತದ ಹನಿಯನ್ನು ನಮಗಾಗಿ ಸುರಿಸುವುದರ ಮೂಲಕ ನಾವು ಫ್ರೀ ಅಲ್ಲ. ನಾನು ನೀನು ಯೇಸು ಕ್ರಿಸ್ತನ ಮೂಲಕ, ಆತನು ರಕ್ತವನ್ನು ಸುರಿಸುವುದರ ಮೂಲಕ ಆತನು ನಿನ್ನನ್ನು ನನ್ನನ್ನು ಸಂಪಾದಿಸಿಕೊಂಡಿದ್ದಾನೆ. ನಾನು ನೀನು ಯೇಸಪ್ಪನ ಸಂಪಾದನೆ. ವಿ ಆರ್
ಸೋಲ್ಡ್ ಔಟ್ ಫಾರ್ ಕ್ರೈಸ್ಟ್. ನಾವು ಯೇಸುವಿಗೆ ಮಾರಲ್ಪಟ್ಟಿದ್ದೇವೆ. ನಾವು ಯೇಸುವಿನ ರಕ್ತಕ್ಕೆ ಕೊಳ್ಳಲ್ಪಟ್ಟಿದ್ದೇವೆ. ವಿ ಆರ್ ನಾಟ್ ಬಿಲಾಂಗ್ ಟು ದಿಸ್ ವರ್ಲ್ಡ್. ಇನ್ನು ನಾವು ಸೈತಾನನ ದೊರೆತನದಲ್ಲಿ ಇಲ್ಲ, ನಾವು ಸೈತಾನನ ಪರಿಪಾಲನೆಯಲ್ಲಿಲ್ಲ, ಸೈತಾನನ ರಾಜತ್ವ ನಮ್ಮ ಮೇಲೆ ಇಲ್ಲ. ಯಾಕೆಂದರೆ ಒಂದಾನೊಂದು ಕಾಲ ನಾವು ದೇವರಿಗೆ ದೂರವಾಗಿದ್ದೆವು. ನಮ್ಮ ಅಪರಾಧಗಳ ನಿಮಿತ್ತ, ನಮ್ಮ ದ್ರೋಹಗಳ ನಿಮಿತ್ತ, ಸೈತಾನನಿಗೆ ನಾವು ತೋರಿಸಿದ ವಿಧೇಯತೆ ನಿಮಿತ್ತ. ಆದರೆ ಯೇಸು ತನ್ನ ರಕ್ತವನ್ನು ಕಲ್ವಾರಿ ಶಿಲುಬೆ ಮೇಲೆ ಸುರಿಸುವುದರ ಮೂಲಕ, ಆತನ ರಕ್ತದಿಂದ ಆತನು ನಮ್ಮನ್ನು ಸಂಪಾದಿಸಿಕೊಂಡಿದ್ದಾನೆ. ಹೇಳ್ರಿ, ಯೇಸುವಿನ ರಕ್ತದಿಂದ ನಾನು ಸಂಪಾದಿಸಲ್ಪಟ್ಟಿದ್ದೇನೆ. ಹೇಳ್ರಿ ಯೇಸು ತನ್ನ ರಕ್ತದಿಂದ ನನ್ನನ್ನು ಸಂಪಾದನೆ ಮಾಡಿದ್ದಾನೆ. ಮುಗಿತ್ರೆ, ನಾನು ಸಂಪಾದನೆ ಮಾಡಿಟ್ಟೋದ್ರೆ ಆಸ್ತಿ ಯಾರಿಗೆ ಸಂಬಂಧಪಟ್ಟಿದ್ರಿ? ನಿಮಗೆ? ಹೇಳ್ರಿ, ನೀವು ನಮ್ಮ ಚರ್ಚೆ ಆದ್ರೂ ನಿಮಗೆ ಕೊಡ್ತೀನ ನನ್ನ ಮನೆ? ನಾನು ನಿಮ್ಮ ಪಾಸ್ಟರ್ ಆದ್ರೆ ನೀವು ಕೊಡ್ತೀರ ನಿಮ್ಮ ಮನೆ? ಸುಮ್ಮನೆ ರೀ ಪಾಸ್ಟ್ರೇ, ಬೇಕಾದ್ರೆ 10 ರೂಪಾಯಿ ಕಾಣಿಕೆ ಜಾಸ್ತಿ ಕೊಡ್ತೀನಿ, ಮನೆ ನನ್ನ ಮಗನಿಗೆ ಕೊಡ್ತೀನಿ ರೀ. ಇಕ್ಕಡೆ ಊರಿಕೆ ಚತ್ತಂ ಬಾಬು, ನೀವೇ ಬಾಬು, ಪಾಸ್ಟ್ರೇ ನೀವೇ. ಆಮೇಲೆ ಪೇಪರ್ ಯಾರಿಗೆ ಸೈನ್ ಮಾಡ್ತೀವಿ? ಹೇಳ್ರಿ, ಆದ್ರೆ ಏಸಪ್ಪ ಹಂಗೆ ಮಾಡಿಲ್ಲ. ಆಮೇಲೆ ಆತನ ಎಲ್ಲ ರಕ್ತವನ್ನು ನಮಗೆ ಕೊಟ್ಟಣ್ರಿ, ನಮ್ಮನ್ನು ಸಂಪಾದಿಸಿಕೊಂಡಿದ್ದಾನೆ. ಕಮಾನ್ ಹೇಳ್ರಿ ಎಲ್ಲರೂ ಹೇಳ್ರಿ. ಯೇಸು ನನ್ನನ್ನು ತನ್ನ ರಕ್ತದಿಂದ ಸಂಪಾದಿಸಿಕೊಂಡಿದ್ದಾನೆ. ನೀನು ಅರಿಕೆ ಇಡಬೇಕು ಪ್ರತಿದಿನ. ಸೈತಾನಿಗಳು, ಸೈತಾನನೇ ಹೌದಪ್ಪ, ಒಂದು ದಿನ ನಿನ್ನ ಕೈ ಕೆಳಗಿದ್ದೆ, ನಾನು ನಿನ್ನ ಒಂದು ರಾಜತ್ವದ ಕೆಳಗಿದ್ದೆ, ನಿನ್ನ ಆಳ್ವಿಕೆ ಕೆಳಗಿದ್ದೆ. ಆದರೆ ಇವತ್ತು ಹೇಳ್ತೀನಿ ಕೇಳಿ, ಸೈತಾನ್, ನಾನು ಯೇಸುವಿನ ರಕ್ತದಿಂದ ಸಂಪಾದಿಸಲ್ಪಟ್ಟಿದ್ದೇನೆ. ಹಲ್ಲೆಲೂಯಾ, ಆಮೆನ್. ಯೇಸಪ್ಪ ನಮ್ಮ ಪ್ರತಿಯೊಬ್ಬರ ಮೇಲೆ ಒಂದು ಸೀಲ್ ಹಾಕ್ಯಣ್ರಿ, ಇದು ನಂದು, ಇದು ನಂದು, ಇದು ನಂದು, ಇದು ನಂದು ಅಂಥೇಳಿ. ನಿನ್ನ ಮೇಲೆ ಒಂದು ಸೀಲ್ ಐತೆ. ಹೇಳ್ರಿ, ಇವಾಗ ಅನ್ಕೊಳ್ರಿ, ಹೋಟ್ಲಿಗೆ ಹೋಗಿ ಊಟ ಮಾಡಿವಿ, ಓಕೆನಾ? ಹೋಟ್ಲಿಗೆ ಹೋಗಿ ಊಟ ಮಾಡಿದ ಮೇಲೆ ಇವಾಗ ಸಾಧಾರಣವಾಗಿ ಯಾರನ್ನ ಗೌರ್ಮೆಂಟ್ ಆಫೀಸಲ್ಲಿ ಕೆಲಸ ಮಾಡೋರು, ಇಲ್ಲಾಂದರೆ ಪ್ರೈವೇಟ್ ಕೆಲಸದಲ್ಲಿ ಕೆಲಸ ಮಾಡೋರಿಗೆ ಏನು ಮಾಡ್ತಾರೆ? ಅವರು ತಿಂದಿದ್ದು ಊಟ ಕೂಡ ಏನು ಕೊಡ್ತಾರೆ ಅವರಿಗೆ? ಬಿಲ್. ಹೇಳ್ರಿ, ಬಿಲ್ ಏನು ಕೊಡ್ತಾರೆ? ಅವ್ರೇನು ಮಾಡ್ತಾರೆ? ಸಾರ್ ಬಿಲ್ ಕೊಡ್ರಿ ಅಂತಾರೆ. ಏನಂತ ಕೊಡ್ತಾರೆ? ಸುಮ್ಮನೆ ಬಿಲ್ ಕೊಟ್ಟರೆ ಅವ್ರು ಇಸ್ಕೊಳ್ಳೋದಿಲ್ಲ, ಅದ್ರ ಮೇಲೆ ಏನಂತ ಸೀಲ್ ಕೊಡ್ತಾರೆ? ಹೇಳ್ರಿ, ಬಂದು ಕೊಡ್ರಿ ಅಂತ ಬಿಲ್ ಕೊಡ್ತಾರ? ಹೇಳ್ರಿ, ಏನಂತ? ಪೇಡ್. ಏನಪ್ಪ, ಹೋಗಿರ ಇಲ್ಲ ಹೋಟ್ಲಿಗೆ? ಎಲ್ಲರೂ ಹೋಗೋಣ ಚರ್ಚ್ ಆದಮೇಲೆ, ಇಲ್ಲಾಂದರೆ ಒಂದು ವಾರ ಹಂಗೆ ಮಾಡೋಣ ಬಿಡ್ರಿ. ಎಲ್ಲರೂ ಚರ್ಚೆ ಆಗಿದ್ಗಳು ಯಾವುದೋ ಹೋಟ್ಲಿಗೆ ಹೋಗ್ಬಿಡೋಣ, ಓಕೆನಾ? ಹೋಟ್ಲಿಗೆ ಹೋಗೋಣ, ನಿಮ್ಮ ಖರ್ಚು ನಿಮಗೆ, ನಮ್ಮ ಖರ್ಚು ನಮಗೆ. ಏನಾಗ್ತಾರೆ ಅಲ್ಲಿ ಕೇಳ್ರಿ? ಅದ್ರ ಮೇಲೆ ಪೇಡ್ ಅಂತ ಹಾಕ್ತಾರೆ. ಏನಂತ ಹಾಕ್ತಾರೆ? ಇವಾಗ ಇವ್ರು ಹೋಗಿ ಆಫೀಸಿಗೆ ಕೊಟ್ರು ಅನ್ಕೊಳ್ರಿ, ಅವ್ರು ಏನು ಹೇಳ್ತಾರೆ? ನೀನು ಆಲ್ರೆಡಿ ಪೇ ಮಾಡಿಬಿಟ್ಟಿಯಲ್ಲಪ್ಪ ಅಂತ ಹೇಳ್ತಾರ? ರೀ, ನಾನು ಪೇ ಮಾಡೀನಿ, ನನಗೆ ವಾಪಸ್ ಕೊಡ್ರಿ. ಇವಾಗ ಯೇಸು ಕೂಡ ನಮ್ಮೆಲ್ಲರ ಮೇಲೆ ಪೇಡ್ ಅಂತ ಹಾಕ್ಬಿಟ್ಟಾನೆ. ಏನಂತ ಹಾಕಾನೆ? ಎಲ್ಲ ಪೇಡ್. ಸೈತಾನನಿಂದ ನಮ್ಮನ್ನು ಅವಗಲೆ ಆತನ ತಗೊಂಡ್ಬಿಟ್ಟಾನೆ, ಕಸ್ಕೊಂಡ್ಬಿಟ್ಟ ನಮ್ಮನ್ನು ಅವಗಲೆ. ನಾವಿನ್ನೂ ಸೈತಾನಿಗೆ ಸಂಬಂಧಪಟ್ಟವರಲ್ಲ, ಯೇಸುವಿಗೆ ಸಂಬಂಧಪಟ್ಟವರು. ಹಲ್ಲೆಲೂಯಾ. ಯೇಸು ಸುಮ್ಮನೆ ಬಾಯಿ ಮಾತಿಂದ ನಮ್ಮನ್ನು ಸಂಪಾದನೆ ಮಾಡ್ಕೊಂಡಿಲ್ಲ, ತನ್ನ ಪ್ರಾಣವನ್ನೇ ಕೊಟ್ಟು, ತನ್ನ ರಕ್ತವನ್ನೇ ಸುರಿಸಿ ನಮ್ಮನ್ನು ಸಂಪಾದಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ನೋಡ್ರಿ, 2ನೇ ಅಧ್ಯಾಯ, ಎಫೆಸ 2ನೇ ಅಧ್ಯಾಯ ಅದರ 1ನೇ ವಚನ ಹೇಳ್ತದೆ, ಆತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡೋರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡ್ರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡ್ರಿ. ಯಾವ ಆತ್ಮ ಇದು? ದೇವರ ಆತ್ಮ ಅಲ್ಲ, ದುರಾತ್ಮ. ಯಾವ ಆತ್ಮ ಹೇಳ್ರಿ?
ಸೈತಾನ್ ದುರಾತ್ಮನಿಗೆ ನೀವು ವಿಧೇಯರಾಗಿ ಹೋದ್ರಿ. ಆದರೆ ಯೇಸು ನಮ್ಮನ್ನು ಸಂಪಾದಿಸಿಕೊಂಡ. ಕಮನ್ ಹೇಳ್ರಿ, 3 ಸರಿ ಹೇಳ್ರಿ. ಯೇಸು ತನ್ನ ರಕ್ತದಿಂದ ನನ್ನನ್ನು ಸಂಪಾದಿಸಿಕೊಂಡಿದ್ದಾನೆ. ಹೇಳ್ರಿ 3 ಸರಿ ಹೇಳ್ರಿ. ಇನ್ನೊಂದು ಸರ್ ಜೋರಾಗಿ ಹೇಳ್ರಿ. ಏನು ಸಂಪಾದಿಸ್ಕೊಂಡ? ಏನು ಹೇಳ್ರಿ? ಯೇಸು ತನ್ನ ರಕ್ತದಿಂದ ನನ್ನನ್ನು ಸಂಪಾದಿಸಿಕೊಂಡಿದ್ದಾನೆ. ಆಮೇನ್. ಭಾಳ ಇಂಪಾರ್ಟೆಂಟ್ ಅದು. ನನ್ನನ್ನು ಯೇಸು ಸ್ವಾಮಿ ಸಂಪಾದಿಸಿಕೊಂಡ. ನಾವು ದೇವರಿಗೆ ವೈರಿಗಳಾಗಿದ್ದೀವಿ. ರೋಮ ಪತ್ರಿಕೆ 5ನೇ ಅಧ್ಯಾಯ 9ನೇ ವಚನ, ಇಲ್ಲಾಂದರೆ 8, 9ನೇ ವಚನ ಓದ್ಕೊಳ್ಳೋಣ. ಎಲ್ಲರೂ ತೆಗಿ. ರೋಮ 5 8, 9ನೇ ವಚನ ಏನು ಹೇಳ್ತದೆ ನೋಡ್ಕೊಳ್ಳೋಣ. ಆದರೆ ನಾವು ಪಾಪಿಗಳಾಗಿದ್ದಾಗಲೇ ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಇವಾಗೆಲ್ಲ ನನ್ನಿಂದ ಹೇಳ್ರಿ, ಎಲ್ಲ ನನ್ನಿಂದ ಹೇಳಬೇಕು. ಈಗ ನಾವು ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ. ಇನ್ನೊಂದ್ಸರಿ ಹೇಳ್ರಿ. ಯೇಸುವಿನ ರಕ್ತದಿಂದ ನೀತಿವಂತನಾಗಿದ್ದೇನೆ. 3 ಸರಿ ಹೇಳ್ರಿ ಎಲ್ಲರೂ. ಎಸ್, ನಾನು ನೀನು ನಿನ್ನ ಸ್ವಂತ ಕ್ರಿಯೆಗಳಿಂದ ನೀತಿವಂತರಾಗಿಲ್ಲ. ಯೇಸುವಿನ ರಕ್ತದಿಂದ ನೀತಿವಂತರಾಗಿದ್ದೇವೆ. ನೋಡ್ರಿ, ನಿನ್ನ ನೀತಿ ಕ್ರಿಯೆಗಳು ಹೆಂಗಿದೆ ಅಂತ ನೋಡ್ರಿ. ಓದ್ರಿ ಬೈಬಲ್. ಯೆಶಾಯ 64ನೇ ಅಧ್ಯಾಯ 6ನೇ ವಚನ ಏನು ಹೇಳ್ತದೆ ನೋಡೋಣ. ಐಸಾಯ 64:6 ಏನು ಹೇಳ್ತದೆ ಹೋದ್ರಿ. ಹಾಕಪ್ಪ. ನಾವೆಲ್ಲರೂ ಅಶುದ್ಧನಾಗಿದ್ದೇವೆ, ನಮ್ಮ ಧರ್ಮ ಕಾರ್ಯಗಳೆಲ್ಲ ಒಲೆಯ ಬಟ್ಟೆ ಅಂತಿವೆ. ಹೆಂಗಿದಾವಂತೆ? ತೆಲುಗು ಬೈಬಲ್ ಯಾರ ಹತ್ರ ಆಯ್ತಾ? ತೆಲುಗು ಬೈಬಲ್ ಇದ್ರೆ ಯಾರಾದರೂ ಹೋದ್ರಿ? ತೆಲುಗು ಹಾಕಪ್ಪ ಹಂಗೆ. 64:6. మేమందరము అపవిత్రుల వంటి వారమై తివి. అపవిత్రుల వారి ಅದು ಕರೆಕ್ಟ್ ಆಗಪ್ಪ. మేమందరము అపవిత్రుల వంటి వారమైతిమి, మా ನೀತಿ ಕ್ರಿಯೆలన్నీ ಮುరికి ಗುಡ್ಡು ವಲೆ. ಅಂದರೆ ಮಸಿ ಬಟ್ಟೆ. ಮಸಿ ನೋಡ್ರಲ್ಲ, ಚೆನ್ನಾಗಿ ಗೊತ್ತಿರುತ್ತೆ ನಿಮಗೆಲ್ಲ. ಬರ್ಬೇಕಾರೆ ಇಲ್ಲಿ ಅಲ್ಲಿ ಹಚ್ಕೊಂಡ್ರೆ ಏನು ಹೋಗಿಲ್ಲ. ಎಲ್ಲ ನೋಡ್ತೀನಿ ನಾನು. ಸ್ವಲ್ಪ ಜನ ಎಲ್ಲಿ ಹಚ್ಕೊಂಬರ್ತಾರೆ ಕಾಣಬಾರ್ದಲ್ಲ ಫಾಸ್ಟಿಗೆ. ಇಲ್ಲಿ ಹಚ್ಕೊಂಬರ್ತಾರೆ. ಎಲ್ಲಿ ಅಮ್ಮ ತಾಯಿ ಅಲ್ಲಿ ಹಚ್ಕೊಂಬಂದರೆ ಚೆನ್ನಾಗಿ ಆಗಂಗಿದ್ದಿದ್ರೆ ನಾನು ಕಾಲು ತುಂಬ ಹಚ್ಕೊಂಬಿಡ್ತಿದ್ದೆ. ಅಲ್ಲೇ ಎದಕ್ಕೆ ಹಚ್ಕೊಂತೀನಿ, ನಾಲ್ಕು ಹಚ್ಕೊಂಬಿಡು. ಇಲ್ಲ, ಅದೆಲ್ಲ ಮೂರ್ಖತನ್ರಿ, ಫೂಲಿಶ್ನೆಸ್. ಅಲ್ಲ, ದಾರ ಕಟ್ಟಿ ಅಂತಾರೆ. ಯಾವುದೋ ದಾರ ಅಂಗಿಗೆ ಬಂದಿರ್ತಲ್ಲ ದಾರ, ಆ ದಾರ ಕಟ್ಟಿ ಅಂತಾರೆ. ನನ್ನ ಕೇಳಿದರೆ ಒಂದು ದಾರ ಬಂಡಿನೇ ಕೊಡಿಸ್ಬಿಡ್ತೀನಿ, ಮೈ ತುಂಬ ಕಟ್ಕೊಂಬಿಡು. ಸುಳ್ಳು ಅವೆಲ್ಲ. ಓಕೆ, ಇಲ್ಲಿ ಮಸಿ ಬಂತಲ್ಲ ಅದಕ್ಕೆ ಹೇಳಿದೆ. ಸ್ವಲ್ಪ ಜನ ಮಸಿ ಹಚ್ಕೊಂಬರ್ತಾರೆ. ಅದೇ ಬಂಗಾರ ಹಚ್ಕೊಂಬ ಅಂತೇಳಿ ನೋಡೋಣ. ಮಸಿ ಫ್ರೀ ಅಲ್ಲ. ಅದೇ ನಮ್ಮ ನೀತಿ ಕ್ರಿಯೆಗಳು ಹೆಂಗೈತೆ ಅಂದರೆ ಮುರಿಕಿ ಗುಡ್ಡು. ಕರೆಕ್ಟಾ? ಗುಡ್ಡ ಮುರಿಕಿ ಗುಡ್ಡ ಒಲೆ ಮಸಿ ಬಟ್ಟೆ ಅಂತ ಇದೆ. ಮಸಿ ಬಟ್ಟೆನ ಎಲ್ಲಿ ಹಾಕ್ತೀರಮ್ಮ ನೀವು? ನಿಮ್ಮ ಬೀರೋದಲ್ಲಿ ಮಡಚಿಡ್ತೀರಾ? ಎಲ್ಲಿಕ್ತೀರಿ? ಎಲ್ಲ ಬಳದು ಹಿಂಗೆ ಕೆಳಗೆ ಬಿಸಾಕ್ತೀರಿ. ಪ್ರೇರೆ, ನಮ್ಮ ನೀತಿ ಕ್ರಿಯೆಗಳೆಲ್ಲ ಮಸಿ ಬಟ್ಟೆ ಅಂತ.
ಏನತ್ತೆ? ನಾನು ನೀತಿವಂತ, ನೀನು ನೀತಿವಂತರು. ಸ್ವಲ್ಪ ಜನ ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್ ಬ್ರದರ್. ಅಕ್ಕ ಪ್ರೈಸ್, ಪ್ರೈಸ್ ಆಡೋಣ. ఏమక్క అంత సీరియస్? నేను నేను ఇలాగే ఉండేది. ఏమి నేను పరిశుద్ధుడు. ಪ್ರೈಸ್ ದ ಲಾರ್ಡ್ ಹೇಳಿದ್ರು ಕೂಡ ಅವರು ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ನಾವು ಹಿಂಗೆ ಪ್ರೈಸ್ ದ ಲಾರ್ಡ್ చెప్పండి. ಅವ್ರ ಮಾತಿನಲ್ಲೇ ಗೊತ್ತಾಗ್ಬಿಡುತ್ತೆ ಅವ್ರು ಎಷ್ಟು ಸೆಲ್ಫ್ ರೈಚಸ್ ಅದರಂತ. ಅಲ್ಲ, ಮಾತಿನಲ್ಲೇ ಗೊತ್ತಾಗ್ಬಿಡುತ್ತೆ. ಅಬ್ಬಾ ಇವ್ರಿಗೆ 3 ಇಲ್ಲಪ್ಪ 6 ಐತಂತ ಮಾತಿನಲ್ಲಿ. ನಾವು ಬೈಬಲ್ ಹೇಳುತ್ತೆ, ನಾವು ನೀತಿವಂತರಾಗಿದ್ದು ನಮ್ಮ ಸ್ವನೀತಿಯಿಂದ ಅಲ್ಲಮ್ಮ ಅಪ್ಪ, ಆತನ ರಕ್ತದಿಂದ ನಾವು ನೀತಿವಂತರಾಗಿವ್ರಿ. ರಕ್ತ ಸುರಿಸಿದ ಯೇಸು ದಾಸನ ರೂಪವನ್ನು ತಾಳಿದಂತೆ. ಎಂಥ ರೂಪ ರೀ? ಹೇಳ್ರಿ ಎಂಥ ರೂಪ? ರಕ್ತವನ್ನು ಸುರಿಸಿದ ಯೇಸು ತನ್ನ ಶಿಷ್ಯರ ಕಾಲು ತೊಳೆದಂತೆ ರೀ, ಅವ್ರ ಕಾಲು ಹಿಡ್ಕೊಂಡಂತೆ. ಅಂಥ ದೀನತೆ. ನಾವು ಆತನ ರಕ್ತದಿಂದ ತೊಳೆಯಲ್ಪಟ್ಟಿವಿ. ಸ್ವಲ್ಪ ಜನ ಇರ್ತಾರಲ್ಲ, ಮನೆ ಬಾಡಿಗೆ ಇರ್ತಾರೆ, ಅವರೇ ಓನರ್ ಅಂತಿರ್ತಾರೆ. ಮನೆ ಯಾರ್ದು? ಬಾಡಿಗೆ ಮನೆ. ನಾನು ಕೂಡ ಒಂದು ತಲೆ ಇದ್ದೆ, ಅವ್ರು ಇರೋದೇ ಬಾಡಿಗೆ, ಅವರೇ ಓನರ್ ಥರ ನಾನು ಅನ್ಕೊಂಡು ಇವರೇ ಓನರ್ ಇದ್ದಂಗೆ ಅನ್ಕೊಂಡೆ. ನಾವು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಿವ್ರಿ. ರಕ್ತವನ್ನು ಸುರಿಸಿದ ಯೇಸು ಭಾಳ ದೀನನು ರೀ. ಈಸ್ ವೆರಿ ಡೌನ್ ಟು ಅರ್ತ್, ಭಾಳ ದೀನನು, ಸಾತ್ವಿಕನು. ಆತನ ರಕ್ತದಿಂದ ತೊಳೆಯಲ್ಪಟ್ಟ ನಾವು ಪ್ರೈಸ್ ದ ಲಾರ್ಡ್ ಬ್ರದರ್. ಹೇಳ್ರಿ. ನನಗೆ ಡೌಟ್ ಆಗ್ತದೆ, ಇವ್ರು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಾರ ಇಲ್ಲ ಇವರೇ ತೊಳ್ಕೊಂಬಿಟ್ರಂತ. ನಿಜವಾಗಲೂ ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟ ಅನುಭವ ನಿನಗಿದ್ರೆ ಆತನ DNA ನೀನೊಳಗೈತೆ, ಅದರಂತೆ ನೀನು ಜೀವಿಸ್ತಿ. ಹಲ್ಲೆಲೂಯಾ. ಯಾರ ಮಗ ರೀ ಇವನು ಅಂತಾರಲ್ಲ, ಹೇಳ್ತಾರಲ್ರಿ, ಯಾರು ಇವ್ರ ಮಗ ಇವನು ಇಷ್ಟು ಗಲಾಟೆ ಮಾಡ್ದ? ಪ್ರಭಾಕರ್ ಮಗ. ಪ್ರಭಾಕರ್ ಕೂಡ ಹಂಗೆ ಅದನ್ನು ಬಿಡು ಅಲ್ಲ. ಸ್ವಲ್ಪ ಜನ ಹೇಳ್ತಾರೆ, ಇವಾಗ ಯೇಸು ಹೆಂಗಿದಾನೋ ನಾವು ಹಂಗೆ ಇರಬೇಕು ರೀ. ನನ್ನ ಮಗ ನನ್ನ ರೀತಿ ಇದ್ದಾನಂದರೆ ನಮ್ಮ ಅಪ್ಪನ ಥರ ನಾನಿರಬೇಕು. ಸ್ವನೀತಿ ನಮಗಿರಬಾರ್ದು. ಯು ಶುಡ್ ನಾಟ್ ಬಿ ಕ್ಯಾರಿಡ್ ಅವೇ ಬೈ ಸೆಲ್ಫ್ ರೈಚಸ್. ಸ್ವನೀತಿ ಬೇಡ ಅಪ್ಪ. ನಿನ್ನ ರಕ್ತದಿಂದ ನೀತಿವಂತನಾಗಿನಪ್ಪ. ನೀನು ಹೆಂಗಿದೆಯೋ ನಾನು ಹಂಗೆ ಇರ್ತೀನಪ್ಪ. ನೀನು ತಗ್ಗಿಸ್ಕೊಂಡಿದ್ದಿ, ನಾನು ತಗ್ಗಿಸ್ಕೊಂಡಿರ್ತೀನಿ. ನೀನು ಇನ್ನೊಬ್ಬರ ಕ್ಷಮಿಸ್ತಿ, ನಾನು ಕ್ಷಮಿಸ್ತೀನಿ. ನೀನು ವೈರಿಗಳನ್ನು ಪ್ರೀತಿ ಮಾಡಿ, ನಾನು ಪ್ರೀತಿ ಮಾಡ್ತೀನಪ್ಪ. ಯಾಕೆ? ಏಸಪ್ಪನ ರಕ್ತದ DNA ನನ್ನೊಳಗೈತೆ. ಆಮೆನ್. ನಾವು ನಮ್ಮ ಸ್ವನೀತಿಯಿಂದ ನೀತಿವಂತರಾಗಿಲ್ರಿ. ನಮ್ಮ ಸ್ವನೀತಿ, ಅವರ್ ರೈಚಸ್ನೆಸ್ ಆರ್ ಲೈಕ್ ಏನಂತವು? ಫಿಲ್ತಿ ರ್ಯಾಕ್ಸ್. ಹೊಲಸು ಬಟ್ಟೆ. ಇಲ್ಲೇನೋ ಮಸಿ ಬಟ್ಟೆ ಅಂತ ಐತ್ರಿ, ಹೊಲಸು ಬಟ್ಟೆ. ಬೇರೆ ಅರ್ಥ ಐತಿ ಇದಕ್ಕೆ. ನಾನು ಹೇಳಿದ್ರೆ ಏನಪ್ಪ ಪಾಸ್ಟ್ ಅಂತೀರಿ ನೀವು, ಮತ್ತೆ ಬೇಡ. ಹೊಲಸು ಬಟ್ಟೆ ಅಂತೀರಿ ನಮ್ಮ ನೀತಿವಂತಿಕೆ. ಇಲ್ಲಿ ನಾವು ಯಾರಾದರೂ ನಾನು ನೀತಿವಂತನು, ನಾನು ಉಪವಾಸ ಮಾಡಿ 21 ದಿನ, ನಾನು ಬೈಬಲ್ ಓದಿನಿ, ನಾನು ಕಾಣಿಕೆ ಕರೆಕ್ಟ್ ಕೊಡ್ತೀನಿ ಅಂತೇಳಿ ನೀತಿವಂತರಾಗಲಿಕ್ಕೆ ಟ್ರೈ ಮಾಡಿದರೆ ನಿಮ್ಮ ಎಲ್ಲ ನೀತಿವಂತಿಗೆ ಕಸದ ತೊಟ್ಟಿ. ಹೇಳ್ರಿ, ದೇವರು ನಮ್ಮನ್ನು ಕಸದ ತೊಟ್ಟಿ ಆಗಿರಲಿಕ್ಕೆ ಮಾಡಿಲ್ಲ, ತಿಪ್ಪೆಯಿಂದ ನಮ್ಮನ್ನು ಎಬ್ಬಿಸಿ ಸಿಂಹಾಸನದ ಮೇಲೆ ಕೂಡಿಸಿದ್ದಾನೆ. ಹಲ್ಲೆಲೂಯಾ. ಯಾವುದರಿಂದ ಗೊತ್ತಾ? ಆತನ ರಕ್ತದಿಂದ. ದೇವರು ನಮ್ಮನ್ನು ತಿಪ್ಪೆಯಿಂದ ಎಬ್ಬಿಸಿ ಎಲ್ಲಿ ಕುಂದಿರ್ಸಾನೆ? ಸಿಂಹಾಸನದ ಮೇಲೆ ಕುಂದಿರಿಸಿದ್ರೆ ನಾವು ಮತ್ತೇನು ಹೇಳ್ತೀವಿ ಗೊತ್ತಾ? ತಿಪ್ಪೆಗೆ ಹೋಗ್ತೀವಿ ಅಂತೀವಿ. ಹೌದು ರೀ? ಹೇಳ್ರಿ. ಕುರಿಗೆ ಹಂದಿಗೆ ಇರೋ ವ್ಯತ್ಯಾಸ ಗೊತ್ತಾ ನಿಮಗೆ? ಗೊತ್ತಾ ರೀ? ಗೊತ್ತಿದ್ರೆ ಹೇಳಲ್ಲ. ಎಷ್ಟು ಜನ ಗೊತ್ತಿಲ್ಲ? ಕೈ ಎತ್ತಿರಿ. ಎಲ್ಲರಿಗೂ ಗೊತ್ತಂಗಂದ್ರೆ ವೆರಿ ಗುಡ್. ಕುರಿ ಒಂದು ಸರಿ ಕೆಸರಲ್ಲಿ ಬಿದ್ದರೆ ಕೆಸರಲ್ಲೇ ಇರೋದಿಲ್ಲ ರೀ. ಅದೇ ಹಂದಿನ 100 ಸರಿ ತೊಳಿ, ಹಂದಿ ಎಲ್ಲಿಗೆ ಹೋಗ್ತದ್ರಿ? ಕೆಸರಲ್ಲ ರೀ, ಗೊಜಲು. ಗೊಜಲು ಅಂದರೆ ಕೆಸರಿಗಿಂತ ಗಲೀಜು. ಹೌದಲ್ಲ? ಕೆಸರಲ್ಲಿ ಅವಾಗೆಲ್ಲ ಮನೆ ಕಟ್ತಿದ್ರು. ಗೊಜಲಲ್ಲಿ ಯಾರ ಕಟ್ರ?
ಹಂದಿ ಗೊಜಲಿಗೆ ಹೋಗ್ತದಂತ್ರಿ. ಒಂದಿನ ಹಂದಿನ ಹಿಡಿದ್ರಂತೆ. ಹಿಡಿದು ಕಾಲು ಕಟ್ಟಿ ಒಬ್ಬನ ಮುಂದೆ ಒಬ್ಬನ ಹಿಂದೆ, ಅಂದರೆ 4 ಕಾಲು ಇರ್ತವೆ ಹಂದಿ, ಗೊತ್ತಲ್ಲ ನೋಡ್ರಿ. ಅಲ್ಲ ಹಂದಿ ಏನು ಪಾಪದ ಪದ ಅಲ್ಲ, ಬೈಬಲಲ್ಲಿ ಕೂಡ ಐತೆ, ಓಕೆನಾ. ಕಟ್ಟಿದ್ರಂತೆ ಕಾಲು. ಅವಾಗ ಕಟ್ಟಿದಾಗ ಏನಾಗುತ್ತೆ, ಉಲ್ಟಾ. ಅವಾಗ ಫಸ್ಟ್ ಟೈಮ್ ಆಕಾಶ ನೋಡ್ತಂತೆ. ಅಯ್ಯಪ್ಪ, ಏನು ನೋಡೇ ಇಲ್ಲಲ್ಲೋ ನಾನು. ಮತ್ತೆ ಇಳಿಸಿ ಕಾಲು ಬಿಚ್ಚಿದ್ರಂತೆ. ಮತ್ತೆ ಮೇಲೇನೇ ನೋಡೋಕ್ಕೋ ಇಲ್ಲ, ಬರೀ ಕೆಳಗೆ ನೋಡ್ತಿದ್ದಂತೆ. ಹಂಗಿಲ್ರಿ ನಾವು. ನಮ್ಮನ್ನು ದೇವರು ತಿಪ್ಪೆಯಿಂದ ಎತ್ತೇನೆ ಎಲ್ಲರೂ. ಅಂದರೆ ಆ ಹೊಲಸಿಂದ ಎತ್ತಿ ನಮ್ಮನ್ನು ಏನು ಮಾಡ್ಯಾನೆ, ತನ್ನ ರಕ್ತದಿಂದ ತೊಳೆದಾನೆ. ಹೇಳ್ರಿ, ನೀನೇನಾದರೂ ನನ್ನ ನೀತಿ ಅಂದರೆ ನಾನು ಹೇಳಂಗಿಲ್ಲ. ನೀನು ಯಾರು ಅಲ್ಲಿಗೆ. ಸ್ವನೀತಿಯಿಂದ ಜೀವಿಸೋರು ಪಾಪದಲ್ಲೇ ಇರ್ತಾರೆ. ಸ್ವನೀತಿಯಲ್ಲಿ ಜೀವಿಸೋರು ಅವ್ರ ಬಟ್ಟೆ ಹೆಂಗೆ ಹೇಳ್ರಿ, ಮುರಿಕಿ ಬಟ್ಟೆ ಹೇಳ್ರಿ, ಹೇಳಿ ಮಸಿ ಬಟ್ಟೆ, ತಿಪ್ಪೆ. ಅದಕ್ಕೆ ಸ್ವಾಮಿ ಇಬ್ಬರ ಬಗ್ಗೆ ಹೇಳ್ದ. ಒಬ್ಬನು ಫರಿಸಾಯನ್, ಇನ್ನೊಬ್ಬನು ಫರಿಸಾಯನ್ ಏನು ಮಾಡ್ದಂತೆ, ಎಲ್ಲ ಹೇಳ್ದಂತೆ. ಉಪವಾಸ ಮಾಡ್ತೀನಿ, ಕಾಣಿಕೆ ಹಾಕ್ತೀನಿ, ದಶಂಭ ಕೊಡ್ತೀನಿ, ದೇವರೇ ಇವನಂತೆ ಅಲ್ಲ ಅಂತ. ದೇವರು ಅವನ ನೀತಿವಂತ ನೆನೆಸಿಲ್ಲ, ಸುಂಕದವನ ನೀತಿವಂತ ನೆನೆಸಿ. ಯಾಕೆ ಗೊತ್ತಾ, ಸುಂಕದವನು ಹೇಳ್ದ, ಪಾಪಿಯಾದ ನನ್ನನ್ನು ಕರುಣಿಸು. ಅವನು ತಿಪ್ಪೆಯಿಂದ ಇದ್ದ. ದೇವರೇ ನಾನು ತಿಪ್ಪೆಲ್ಲ ಇದ್ದೀನಿ ಅಂದ ಅವನು. ಹೌದಾ, ದೇವ್ರು ಹೇಳ್ದ, ಪಾಪ ನಾನು ನಿನ್ನ ತಿಪ್ಪೆಯಿಂದ ಎಬ್ಬಿಸಿ ಎಲ್ಲಿ ಕುಂದಿಸ್ತೀನಿ, ಸಿಂಹಾಸನದ ಮೇಲೆ ಕುಂದಿಸ್ತೀನಿ. ನೀನು ಹೋಗ್ಬಿಡು ತಿಪ್ಪೆಗಂದ. ಯಾರಿಗೆ? ಫರಿಸಾಯನಿಗೆ. ನಾವು ತಿಪ್ಪೆಯಲ್ಲಿರೋಣ, ಸಿಂಹಾಸನದ ಮೇಲೆ ಇರೋಣ. ಹಂಗಂದ್ರೆ ಒಂದು ಡಿಸಿಷನ್ ಮಾಡೋಕೆ ನೀವು, ಅಪ್ಪ ನನ್ನ ನೀತಿ ಅಲ್ಲಪ್ಪ, ಅಪ್ಪ ನನ್ನ ಕಾರ್ಯದಿಂದ ನಾನು ನೀತಿವಂತನಾಗಿಲ್ಲಪ್ಪ, ಯಪ್ಪ ನಾನು ಉಪವಾಸ ಮಾಡಿ ಪ್ರೇಯರ್ ಮಾಡಿ ಹೊಲಸು ಮಾತಾಡಿದ್ರೆ ನಾನು ನೀತಿವಂತನಾಗಿಲ್ಲಪ್ಪ, ನಿನ್ನ ರಕ್ತದಿಂದ ನೀತಿವಂತನಾಗಿನಪ್ಪ. ಹಲ್ಲೆಲೂಯಾ. ಒಂದು ವೇಳೆ ನಿಜವಾಗ್ಲೂ ನೀನು ಯೇಸುವಿನ ರಕ್ತದಿಂದ ನೀತಿವಂತನಾಗಿದ್ದರೆ ನೀನು ಸ್ವನೀತಿಯಲ್ಲಿ ಜೀವಿಸೋದಿಲ್ಲ. ಇಲ್ಲ. ಇಫ್ ಯು ಆರ್ ರಿಯಲಿ ರೈಚಸ್ ಬೈ ದ ಬ್ಲಡ್ ಆಫ್ ಜೀಸಸ್, ಯು ವಿಲ್ ನಾಟ್ ಲಿವ್ ಎ ಲೈಫ್ ಆಫ್ ಸೆಲ್ಫ್ ರೈಚಸ್ನೆಸ್. ಸ್ವನೀತಿ ಎಲ್ಲ ಹೇಳ್ರಿ, ಸ್ವನೀತಿ ಹೇಳ್ರಿ, ಸ್ವನೀತಿ. ನಮ್ಮ ಸ್ವನೀತಿ ಹೆಂಗೈತೆ ಅಂತ್ರಿ, ಮುರುಕಿ ಗುಡ್ಡು ಒಲೆ, ಮಸಿ ಬಟ್ಟೆ. ಎಲ್ಲ ಹೇಳ್ರಿ, ಯಾವ ಬಟ್ಟೆ ರೀ ಹೇಳ್ರಿ, ಯಾವ ಬಟ್ಟೆ ಹೇಳ್ರಿ, ಯಾವ ಬಟ್ಟೆ? ಮಸಿ ಬಟ್ಟೆ ರೀ. ನಾವು ಯಾವುದರಿಂದ ನೀತಿವಂತರಾಗಿವ್ರಿ? ಕಮಾನ್ ಜೋರಾಗಿ ಹೇಳ್ರಿ. ರೋಮ 5:8 ಹೋಗೋಣ. ಮತ್ತೆ ರೋಮ 5:8 9ನೇ ವಚನ. ನಾವು ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ. ಯಾರ ರಕ್ತ ರೀ? ಜೋರಾಗಿ ಹೇಳ್ಬೇಕು. ನಾನು ಹೇಳಿದೆ, ಚರ್ಚ್ ಬುಗಿಯೋದ್ರಲ್ಲಿ 100 ಸರಿ ಯೇಸುವಿನ ರಕ್ತ ಹೇಳ್ರಿ, ನೀವು 100% ಅದ್ಭುತವನ್ನು ಹೊಂದಿಕೊಳ್ತೀರಿ. ಯಾರ ರಕ್ತ ಹೇಳ್ರಿ ಎಲ್ಲರೂ ತಲೆ ಮೇಲೆ ಕೈ ಇಡ್ರಿ. ನಾನು ಯೇಸುವಿನ ರಕ್ತದಿಂದ ನೀತಿವಂತನಾಗಿದ್ದೇನೆ, ನಾನು ಸ್ವನೀತಿಯಲ್ಲಿ ಜೀವಿಸೋದಿಲ್ಲ. ಹೇಳ್ರಿ, ನಾನು ಯೇಸುವಿನ ರಕ್ತದಿಂದ ನೀತಿವಂತನಾಗಿದ್ದೇನೆ, ನಾನು ಸ್ವನೀತಿಯಲ್ಲಿ ಜೀವಿಸೋದಿಲ್ಲ. ಹೇಳ್ರಿ, ನಾನು ಯೇಸುವಿನ ರಕ್ತದಿಂದ ನೀತಿವಂತನಾಗಿದ್ದೇನೆ, ಸ್ವನೀತಿಯಲ್ಲಿ ಜೀವಿಸೋದಿಲ್ಲ. ಈ ಅರಿವು ನಿನಗಿದ್ರೆ ಯು ವಿಲ್ ನಾಟ್ ಲೀವ್ ಇನ್ ಎ ಸೆಲ್ಫ್ ರೈಚಸ್ನೆಸ್. ನಾನು ಮಾಡೀನಿ ಇದರಲ್ಲಿ ಜೀವಿಸೋದಿಲ್ಲ. ನಾನೇನಿಲ್ಲಪ್ಪ, ಯೇಸುವಿನ ರಕ್ತದಿಂದ ನಾನು ನೀತಿವಂತನಾಗಿ. ಆಮೇಲೆ ಯಾರ ರಕ್ತದಿಂದಪ್ಪ ಹೇಳ್ರಿ, ಯಾರ ರಕ್ತದಿಂದ? ಎಷ್ಟೋ ಜನ ಮಕ್ಕಳನ್ನ ನೋಡಿನಿ, ಅವ್ರ ತಂದೆ ಹೋದ್ಮೇಲೆ ಅವ್ರು ಹೇಳ್ತಾರೆ, ಅಣ್ಣ ನಂದೇನಿಲ್ಲಣ್ಣ, ನಮ್ಮಪ್ಪ ಮಾಡಿದ್ದಕ್ಕೆ ಇವತ್ತು ನಾವಿದ್ದೀವಿ ಹೇಳ್ತಾರೆ. ನಮ್ಮಪ್ಪನೇ ಇಲ್ಲ ಅಂದಿದ್ರೆ ಏನಿರ್ತಿದ್ದಿಲ್ಲಣ್ಣ, ನಮ್ಮಪ್ಪ ಮಾಡಿಟ್ಟೋಗಿದ್ದಿದ್ದೆಲ್ಲ ಇವತ್ತು ನಾವು ಆತನ ಹೆಸರಲ್ಲೇ ಜೀವಿಸ್ತಾ ಇದ್ವಿ. ಸ್ವಲ್ಪ ಜನ ಅವ್ರ ಫೋಟೋ ಹಾಕೊಂಡೇ ಜೀವನ ಮಾಡ್ತಾರೆ. ಯಾಕೆ? ಅವ್ರು ಹೇಳ್ತಾರೆ, ನಾವು ಅಪ್ಪನಿಂದೇನಪ್ಪ. ಇವತ್ತು ನಾವು ಹೇಳಬೇಕು, ನನ್ನಿಂದಲ್ಲಪ್ಪ, ನಮ್ಮ ಪರಲೋಕದ ತಂದೆ ಏಸಪ್ಪನಿಂದ. ನಾನು ನೀತಿವಂತರಾಗಿರೋದು ಪರಲೋಕದ ಏಸಪ್ಪನಿಂದ, ಸ್ವನೀತಿಯಿಂದ ಅಲ್ಲ. ಹಲ್ಲೆಲೂಯಾ. ನಾವು ಸ್ವನೀತಿಯಿಂದ ಅಲ್ಲ. ಆಮೇಲೆ ನೋಡೋಣ, ಆತನ ರಕ್ತದ ಮೂಲಕ ನೀತಿವಂತರಾಗಿರಲಾಗಿ ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಮತ್ತು ನಿಶ್ಚಯವಲ್ಲವೇ. 10ನೇ ವಚನ.
ದೇವರಿಗೆ ವೈರಿಗಳಾಗಿದ್ದ ನಾವು ಆತನ ಮಗನ ಮರಣದ ಮೂಲಕ ಆತನೊಂದಿಗೆ ಸಮಾಧಾನ ಹೊಂದಿರಲಾಗಿ, ಆತನ ಕೂಡ ಸಮಾಧಾನವಾದ ನಮಗೆ ಆ ಮಗನಿಗಿರುವ ಜೀವದಿಂದ ರಕ್ಷಣೆ ಆಗುವುದು ನಿಶ್ಚಯವಲ್ಲವೇ? ಹಲ್ಲೆಲೂಯಾ. ಪ್ರಿಯರೇ, ನಾವು ದೇವರಿಗೆ ವೈರಿಗಳಾಗಿದ್ದೀವಿ ಅಂತ್ರಿ. ನಾವು ಯಾರಾಗಿದ್ದೀವಿ ದೇವರಿಗೆ? ಹೇಳ್ರಿ, ವೈರಿಗಳನ್ನ ನಾವು ಸುಮ್ಮನೆ ಬಿಡ್ತೀವ? ನಮ್ಮ ವೈರಿಗಳ ಬಗ್ಗೆ ನಮಗೇನಿರ್ತದೆ, ಒಂದು ಹೆಂಗೆ ಹಾಳಾಗಿ ಹೋಗ್ಬೇಕು, ಅವನು ಉದ್ಧಾರ ಆಗಬಾರ್ದು ಅಂತ. ನಮ್ಮ ಪಾಪಗಳಿಂದ ಕೂಡ ನಾವು ದೇವರಿಗೆ ವೈರಿಗಳಾಗಿದ್ದೀವಿ ರೀ. ಆದರೆ ಯೇಸು ತನ್ನ ಮರಣದ ಮೂಲಕ ನಮ್ಮನ್ನು ದೇವರಿಗೆ ಸಮಾಧಾನ ಮಾಡ್ಯಾನ. ಹೇಳ್ರಿ, ವಿ ಹ್ಯಾವ್ ಮೇಡ್ ಪೀಸ್ ವಿತ್ ಗಾಡ್ ಥ್ರೂ ದ ಡೆತ್ ಆಫ್ ಜೀಸಸ್. ಯೇಸುವಿನ ಮರಣದ ಮೂಲಕ ನಾವು ದೇವರೊಟ್ಟಿಗೆ ಸಮಾಧಾನ ಹೊಂದಿದ್ದೇವೆ. ಹಲ್ಲೆಲೂಯಾ. ಏನಾಗಿದ್ದೀವಿ ರೀ? ಸಮಾಧಾನ. ಹೇಳ್ರಿ, ಸಮಾಧಾನ. ಯಾರ ರಕ್ತದ ಮೂಲಕ? ಯೇಸು. ಕಮಾನ್, 3 ಸರಿ ಹೇಳ್ರಿ, ಯೇಸುವಿನ ರಕ್ತ. ಓಯ್, ಯೇಸುವಿನ ರಕ್ತ. ಜೋರಾಗಿ ಹೇಳ್ರಿ, ಇನ್ನೊಂದು ಸರಿ. ಯಾರ ರಕ್ತ? ಸಮಾಧಾನ. ಹೇಳ್ರಿ, ಹೇಳ್ರಿ, ಜೋರಾಗಿ ಹೇಳ್ರಿ. ಏನು ಹೊಂದೀವ್ರಿ? ನನ್ನ ಪ್ರಶ್ನೆ ಇವಾಗ, ನೀನು ಯಾಕೆ ಇನ್ನೊಬ್ಬರ ಜೊತೆಗೆ ಅಸಮಾಧಾನದಲ್ಲಿದ್ದಿ? ಹಾಂ, ಹೇಳ್ರಿ. ಯೇಸು, ನಾವು ದೇವರಿಗೆ, ತಂದೆಯಾದ ದೇವರಿಗೆ ವೈರಿಗಳಾಗಿದ್ದೇವೆ ಆತನ ಮರಣದ ಮೂಲಕ. ಇಲ್ಲಾಂದರೆ ಆತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸೋದ್ರ ಮೂಲಕ ತಂದೆಗೆ ನಮಗೇನು ಮಾಡಿದ್ದಾನೆ ರೀ? ಸಮಾಧಾನ. ನಾನು ನೀನು ಹೆಂಗಿರ್ಬೇಕು ಇವಾಗ? ನೀನು ಸಮಾಧಾನದಿಂದ ಹೇಳ್ತೀವಿ ಅಷ್ಟೇ. ಸಮಾಧಾನವಾಗಿದೆಯಾ? ನೀನು ಪರೀಕ್ಷೆ ಮಾಡ್ಕೊ. సమాధానంగా పాస్టరే ఈమెలో కనపడే సమాధానం ఆమెకు ఎవరు అయ్యలేదు, వాళ్ళు వచ్చినప్పుడు కనపడుద్ది. ಅಂದ್ರೆ ಅರ್ಥ ಆಯ್ತಾನ ಹೇಳಿದ್ದು ನಿಮಗೆ? ಯಮ್ಮ ಹೇಳ್ತಾಳೆ, ಫಸ್ಟ್ವೇ ಸಮಾಧಾನದಿಂದ ಇರ್ಬೇಕ್ರಿ ಅಂತ. ಅದು ಇವ್ರಿಗೆ ಆಗ್ಲಾರ್ದಾರೆ ಬರಲಿ, ಆಯಮ್ಮನೆ ನಿಜವಾದ ಸಮಾಧಾನ ಹೊರಗೆ ಬರ್ತದೆ. ಪ್ರೇರ್, ಯೇಸು ತನ್ನ ಮರಣದ ಮೂಲಕ, ತನ್ನ ರಕ್ತದ ಮೂಲಕ ದೇವರಿಗೆ ನಾವು ವೈರಿಗಳಾಗಿದ್ದೇವೆ, ನಮಗೇನು ಮಾಡೇನೆ? ಸಮಾಧಾನ. ಇವಾಗ ನನ್ನ ಪ್ರಶ್ನೆ, ನಾವು ಸಮಾಧಾನದಲ್ಲಿದ್ದೀವಾ? ನನ್ನನ್ನು ನೋಡುವ ಯಾರು ಹೇಳ್ಬಾರ್ದು ಎಂಥ ಪಾಸ್ಟ್ರಪ್ಪ ಇವನಂತ. ನನ್ನನ್ನು ನೋಡು ಹೇಳ್ಬೇಕು, ಎಲ್ಲರೊಟ್ಟಿಗೆ ಸಮಾಧಾನದಿರೋದಪ್ಪ ಇವರು. ಯಾಕೆ ಗೊತ್ತಾ? ರಕ್ತ ಸುರಿಸಿದ ನಮ್ಮಪ್ಪ, ಮರಣವನ್ನು ಹೊಂದಿದ್ದ ನಮ್ಮಪ್ಪ ಕೂಡ ಹೆಂಗಿದ್ದಾನೆ ಗೊತ್ತಾ ರೀ? ಸಮಾಧಾನದಿಂದಿದ್ದಾನೆ ರೀ. ಒಂದು ವೇಳೆ ಅಂದ್ಕೊಳ್ರಿ, ಒಂದು ವೇಳೆ ದೇವರು ನಿನ್ನೊಟ್ಟಿಗೆ ನನ್ನೊಟ್ಟಿಗೆ ಅಸಮಾಧಾನವಾಗಿದ್ದರೆ, ಕಮಾನ್ ಹೇಳ್ರಿ, ನಾವು ಉಳಿತಾ ಇದ್ದೀವಾ? ಇಲ್ಲ ರೀ. ಯೇಸು ತನ್ನ ರಕ್ತದ ಮೂಲಕ, ತನ್ನ ಮರಣದ ಮೂಲಕ ನಮ್ಮೊಟ್ಟಿಗೆ ಸಮಾಧಾನ ಮಾಡಿದ್ದಾನೆ. ತಂದೆಗೆ ನಾವು ವೈರಿಗಳಾಗಿದ್ದೀವಿ ರೀ. ಆತನ ಕೋಪ, ಆತನ ರೋಷಾಗ್ನಿ ನಮ್ಮ ಮೇಲೆ ಬೀಳಬೇಕಾಗಿತ್ತು. ಆದರೆ ಯೇಸು ತನ್ನ ರಕ್ತದ ಮೂಲಕ, ತನ್ನ ಮರಣದ ಮೂಲಕ ನಮಗೆ, ತಂದೆಗೆ ಸಮಾಧಾನ. ನಾವು ಸಮಾಧಾನ ಮಾಡುವವರಾಗಿರ್ಬೇಕ್ರಿ. ನಾವು ಸಮಾಧಾನದಲ್ಲಿ ಜೀವಿಸ್ಬೇಕಂದ್ರೆ ಅರ್ಥ ಏನು ಗೊತ್ತಾ? ಬೇರೆಯವ್ರ ಹತ್ರ ನಾವು ಕಕ್ಷೆ ಇಟ್ಕೋಬಾರ್ದ್ರಿ, ಬೇರೆಯವ್ರೊಟ್ಟಿಗೆ ನಾವು ಹೊಟ್ಟೆ ಕಿಚ್ಚಿಟ್ಕೋಬಾರ್ದ್ರಿ, ಬೇರೆಯವ್ರ ಮೇಲೆ ನಾವು ದ್ವೇಷ ಇಟ್ಕೋಬಾರ್ದು. ನಾವು ಸಮಾಧಾನ ಪ್ರಿಯರು. ಕಮಾನ್ ಹೇಳ್ರಿ, ಸಮಾಧಾನ ಅಂದರೆ ಪ್ರೈಸ್ ದಿ ಲಾರ್ಡ್ ಬ್ರದರ್. అబ్బా సిస్టర్ ఎంత సమాధానం ఉందప్ప. ఆమె ఎంత సమాధానం, వాళ్ళ భర్తని అడిగితే చెప్తారు. ಹೌದಲ್ಲ? ಅವ್ರು ಎಷ್ಟು ಸಮಾಧಾನ ಅಂತೇಳಿ ಅವ್ರ ಗಂಡನ ಕೇಳಿದ್ರೆ ಹೇಳ್ತಾರೆ. ಸಂತೋಷಪ್ಪ ಅಂತ ಇರ್ತಾರೆ. ಅವ್ರು ಏನು ಹೇಳ್ತಾರೆ? ಪಾಸ್ಟ್ರೇ, ನನ್ನ ಗಂಡ ಸಂತೋಷಪ್ಪ ಪಾಸ್ಟ್ರೇ, ನನ್ನ ಮಾತ್ರ ಯಾವಾಗಲೂ ಅಳಿಸ್ತಿರ್ತಾನೆ ಅಂತ ಹೇಳ್ತಾರೆ. ಅದಕ್ಕೆ ರೀ, ನಮ್ಮ ಮಾತಿನಲ್ಲ, ಇವಾಗ ನಮ್ಮ ನಡತೆಯಲ್ಲಿ ನಾವು ಜೀವಿಸಲಿಕ್ಕೆ ಪ್ರಾರಂಭಿಸಬೇಕು. ವಿ ಹ್ಯಾವ್ ಟು ಲೀವ್ ಇನ್ ಅವರ್ ಆ್ಯಕ್ಷನ್ಸ್. ಅದಕ್ಕೆ ಆ್ಯಕ್ಷನ್ಸ್ ಸ್ಪೀಕ್ಸ್ ಲೌಡರ್ ದೆನ್ ವರ್ಡ್ಸ್ ಅಂತ. ನಮ್ಮ ಕ್ರಿಯೆಗಳು ನಮ್ಮ ಮಾತಿಗಿಂತ ಜಾಸ್ತಿ ಶಬ್ದ ಮಾಡ್ತದ್ರಿ. ಯೇಸು ಜಾಸ್ತಿ ಮಾತಾಡಿಲ್ರಿ, ಆತನ ನೋಡಿದವ್ರು ಹೇಳ್ರಿ, ಈತನಲ್ಲಿ ಏನೋ ವಿಶೇಷತೆ ಐತೆ ಅಂತೇಳಿ. ಆಮೆನ್, ಹಲ್ಲೆಲೂಯಾ. ತಂದೆ ಆದ ದೇವರಿಗೆ ನಾವು ವೈರಿಗಳಾಗಿದ್ದೇವೆ. ಯೇಸು ತನ್ನ ರಕ್ತದ ಮೂಲಕ ಏನು ಮಾಡಿದೆ? ನಮಗೆ ಸಮಾಧಾನ. ನಾವು ಸಮಾಧಾನದಲ್ಲಿದ್ದೀವಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಹಲ್ಲೆಲೂಯಾ. ಒಂದು ಹೇಳಿ ನಾನು ಮುಗಿಸ್ತೀನಿ ಪ್ರಿಯರೇ.
ಇಸ್ರಾಯೇಲ್ಯರು ಐಗುಪ್ತ ದೇಶದಲ್ಲಿ ಸೆರೆಯಾಗಿದ್ದರು. ನೀವು ವಿಮೋಚನಾ ಕಾಂಡ 12ನೇ ಅಧ್ಯಾಯ 13ನೇ ವಚನಕ್ಕೆ ನೀವು ಬೈಬಲ್ ತೆಗೆದಿಟ್ಕೊಳ್ರಿ. ಎಕ್ಸೋಡಸ್ ಚಾಪ್ಟರ್ 12 ವರ್ಸ್ 13 ಎಲ್ಲರಿ 12, 13. 12 ಆದಮೇಲೆ ಏನು ಬರುತ್ತೆ ಹೇಳ್ರಿ? ಹೋದ್ರಿ 12ನೇ ಅಧ್ಯಾಯ 13ನೇ ವಚನ. ಪ್ರೇರೆ ಕೇಳ್ರಿ, ದೇವರು ಸುಮಾರು 10 ಪ್ಲೇಗ್ಸ್ ಅಂದರೆ ಏನಂತಾರೆ, ರೋಗಗಳನ್ನು ಎಂದರೆ ಏನಂತಾರೆ, ತೆಗಲು, ಕನ್ನಡದಲ್ಲಿ ಏನೈತಕ್ಕ, ಬಾಧೆಗಳನ್ನು, ಓಕೆನಾ? 10 ಬಾಧೆಗಳನ್ನು ದೇವರು ಐಗುಪ್ತ ದೇಶದ ಮೇಲೆ ತರ್ತಾನೆ. 10 ಪ್ಲೇಗ್ಸ್, ಓಕೆನಾ? ನೊಣಗಳು ಬರ್ತದೆ, ಆಮೇಲೆ ಇದು ಮಿಡತೆಗಳು ಬರ್ತದೆ, ಆಮೇಲೆ ಫುಲ್ ಕತ್ಲಿರ್ತದೆ. ಇಸ್ರಾಯೇಲರು ಜೀವಿಸ್ತಿರುವಂಥ ಸ್ಥಳ ಮಾತ್ರ ಬೆಳಕಿರ್ತದೆ. ಆನೆಕಲ್ಲು ಬರ್ತದೆ, ಆಮೇಲೆ ಇದು ಏನಂತಾರೆ ಬಾಯ್ಲ್ಸ್, ಗಡ್ಡೆಗಳು ಬರ್ತದೆ, ಓಕೆನಾ? ಮರಣ ಬರ್ತದೆ, ಏನಮ್ಮ, ಜಾನುವಾರುಗಳೆಲ್ಲ ಸತ್ತೋಗ್ಬಿಡ್ತದೆ, ಪಶುಗಳು. ಇವೆಲ್ಲ 10 ರಕವಾದ ಬಾಧೆಗಳು, 10 ಕೈಂಡ್ಸ್ ಆಫ್ ಪ್ಲೇಗ್ಸ್. ಆದರೆ ಒಂದು ಪ್ಲೇಗ್ ಮಾತ್ರ ಭಾಳ ಡೇಂಜರ್ ಇತ್ತು. ಅದು ಕೊನೆಯ ಒಂದು ಬಾಧೆ. ಏನಂದರೆ ದೇವರು ಹೇಳ್ದ ಇಸ್ರಾಯೇಲರಿಗೆ 12ನೇ ಅಧ್ಯಾಯ 13ನೇ ವಚನ ಓದೋಣ. ನೀವು ಬಾಗಿಲಿಗೆ ಹಚ್ಚಿದ ಆ ರಕ್ತವು ನೀವಿರುವ ಮನೆಗಳನ್ನು ಸೂಚಿಸುವುದಾದ ಕಾರಣ ನಾನು ಅದನ್ನು ಕಂಡು ನಿಮಗೆ ಯಾವ ನಷ್ಟವನ್ನು ಮಾಡದೆ ಮುಂದಕ್ಕೆ ದಾಟಿ ಹೋಗುವೆನು. ನಾನು ಐಗುಪ್ತರನ್ನು ಸಂಹರಿಸುವಾಗ ನಿಮಗೆ ಯಾವ ಹಾನಿಯೂ ಉಂಟಾಗುವುದಿಲ್ಲ. ಕೇಳ್ರಿ, ದೇವರು ಹೇಳ್ದ ಯಾವ ಹಾನಿ ನಿಮ್ಗುಂಟ. ಯಾಕಂದರೆ ಈ 10ನೇ ಬಾಧೆ ಭಾಳ ಡೇಂಜರ್. ನಿಮಗೆಲ್ಲ ಹೇಳ್ಕೊಟ್ಟಿನಿ ಅನ್ಕೊತೀನಿ ನಾನು, ಹೌದಲ್ಲ? 10 ಬಾಧೆಗಳ ಬಗ್ಗೆ. ಈ ಬಾಧೆ ಭಾಳ ಡೇಂಜರ್. ಏನಂದರೆ ಐಗುಪ್ತ ದೇಶದಲ್ಲಿರುವಂಥ ಎಲ್ಲ ಚೊಚ್ಚಲು ಮಕ್ಕಳು, ಚೊಚ್ಚಲು ಪಶು, ಯಾವುದ್ಯಾವುದು ಫಸ್ಟ್ ಬಾರ್ನ್ ಎಲ್ಲವೂ ಸತ್ತೋಗ್ಬಿಡುತ್ತೆ. ಬೆಳಿಗ್ಗೆ ಫರೋ ಎದ್ದು ನೋಡ್ತಾನೆ, ಶವ ಇಲ್ಲದ ಮನೆ ಇರೋದಿಲ್ಲ. ಏನಿರೋದಿಲ್ಲ ರೀ? ಮರಣ ಇಲ್ಲದ ಮನೆ ಇರೋದಿಲ್ಲ, ಶವ ಇಲ್ಲದ ಮನೆ ಇರೋದು. ಫರೋ ಬಾಯಿ ಹೊಡ್ಕೊಳ್ತಾನೆ. ಆದರೆ ಪ್ರಿಯರೇ, ಇಸ್ರಾಯೇಲ್ಯರಲ್ಲಿ ಮಾತ್ರ ಒಬ್ಬರು ಸತ್ತೋಗಿರೋದಿಲ್ಲ. ಸೀಕ್ರೆಟ್ ಏನು ಗೊತ್ತಾ? ದೇವರವ್ರಿಗೆ ಹೇಳಿರ್ತಾನೆ, ನೀವೊಂದು ಯಜ್ಞವನ್ನು, ನೀವೊಂದು ಕುರಿಯನ್ನು ಕೊಯ್ದು ಅದರ ರಕ್ತವನ್ನು ಏನು ಮಾಡಬೇಕು, ನಿಮ್ಮ ಬಾಗಿಲಿ ಮೇಲೆ ಹಚ್ಬೇಕು. ಎದ್ರ ಮೇಲೆ? ಯಾಕೆ ಬಾಗಿಲು? ನಾವು ಎಲ್ಲಿಂದ ಒಳಗೆ ಹೋಗ್ತೀವಿ, ಎಲ್ಲಿಂದ ಹೊರಗೆ ಹೋಗ್ತೀವಿ? ಯೇಸು ಏನು ಹೇಳಿದ ಗೊತ್ತಾ? ನಾನೇ ಬಾಗಿಲು, ಐ ಆಮ್ ದ ಡೋರ್. ತಂದೆ ಹತ್ರ ಹೋಗ್ಬೇಕಂದ್ರೆ ನೀವು ನನ್ನ ಮೂಲಕನೇ ಹೋಗ್ಬೇಕು. ತಂದೆ ಹತ್ರ ಬರಬೇಕಂದ್ರೆ ನೀವು ನನ್ನ ಮೂಲಕನೇ ಬರ್ಬೇಕು. ಯಾಕೆ ಗೊತ್ತಾ? ನಾವು ಯೇಸುವಿನ ರಕ್ತದಿಂದ ಸಮಾಧಾನ ಹೊಂದಿವಿ. ಯೇಸುವಿನ ರಕ್ತದಿಂದ ನಾವು ನೀತಿವಂತರಾಗಿವ್ರಿ. ಯೇಸು ತನ್ನ ರಕ್ತದಿಂದ ನಮ್ಮನ್ನು ಸಂಪಾದಿಸಿಕೊಂಡಿದ್ದಾನೆ. ನಾವು ನೀತಿವಂತರಾಗಿದ್ದೀವಿ, ಸಮಾಧಾನವಾಗಿದ್ದೀವಿ. ಯಾವುದರಿಂದ? ಯೇಸುವಿನ ರಕ್ತದಿಂದನೇ. ಇವಾಗ ದೇವರು ಹೇಳಿದ ಇಸ್ರಾಯೇಲರಿಗೆ, ನೀವು ನಿಮ್ಮ ಬಾಗಿಲಿನ ಮೇಲೆ ಆ ಒಂದು ಕುರಿಮರಿಯ ರಕ್ತವನ್ನು ಹಚ್ಚಿರಿ ಅಂತ ಹೇಳಿದ್ರು. ಇವರೆಲ್ಲರೂ ಕೂಡ ಏನು ಮಾಡಿದರು? ಬಾಗಿಲಿನ ಮೇಲೆ ತಮ್ಮ ರಕ್ತ, ಕುರಿಮರಿಯ ರಕ್ತವನ್ನು ಹಚ್ಚಿದ್ರಿ. ಮರಣ ದೂತನು ಹೋಗ್ತಿರ್ಬೇಕಾದ್ರೆ ಯಾವ್ಯಾವ ಮನೆಗೆ ಈ ರಕ್ತವು ಹಚ್ಚಲ್ಪಟ್ಟಿತ್ತೋ ಆ ಮನೆಯೊಳಗೆ ಮರಣ ದೂತನು ಹೋಗಲಿಲ್ಲ. ಕಾರಣ ಏನು ಗೊತ್ತಾ? ಆ ರಕ್ತ, ಎಲ್ಲೆರಡಿ ರಕ್ತ. ಈ ಯಾವ ನಷ್ಟಗಳಾಗಲಿಲ್ಲ. ಕಾರಣ ಏನು ಗೊತ್ತಾ? ಕುರಿಮರಿಯ ರಕ್ತ. ಇದು ಪಸ್ಕ ಹಬ್ಬದಲ್ಲಿ ಮಾಡುವಂಥ ಕಾರ್ಯ ಪ್ರಿಯರೇ. ವಿ ಕಾಲ್ಡ್ ಇಟ್ ಎ ಪ್ಯಾಸ್ ಓವರ್, ಪಸ್ಕ ಹಬ್ಬ ಅಂತೀವಿ ಪ್ರಿಯರೇ. ನಮ್ಮ ಪಸ್ಕದ ಕುರಿ ಯೇಸು ಕೊಯ್ಯಲ್ಪಟ್ಟಿದ್ದಾನೆ. ನೀವು 1ನೇ ಕೊರಿಂಥಿಯಲ್ಲಿ ಓದಿದೆ, ನಮ್ಮ ಪಸ್ಕದ ಕುರಿಮರಿ ಯಾರು ಗೊತ್ತಾ? ಯೇಸು ಸ್ವಾಮಿ. ಆತನು ಕೊಯ್ಯಲ್ಪಟ್ಟಿದ್ದಾನೆ. ಒಂದು ವೇಳೆ ನೀನು ನಾನು ಆ ಯೇಸುವಿನ ರಕ್ತದ ಕೆಳಗೆ ಬರುವುದಾದರೆ ಯಾವ ಹಾನಿಯೂ ನಮಗೆ ಬರೋದಿಲ್ಲ. ಯಾವ ಸೈತಾನನು ನಮ್ಮನ್ನು ಮುಟ್ಟೋದಿಲ್ಲರಿ. ಬಿಡ್ರಿ, ಈ ಲೋಕದಲ್ಲಿ ಕಷ್ಟ ಐತೆ, ಕಣ್ಣೀರೈತೆ, ಸಾಲ ಐತೆ, ಎಲ್ಲ ಐತ್ರಿ. ಆದರೆ ಯೇಸುವಿನ ರಕ್ತದಿಂದ ನಾವು ತೊಳೆಯಲ್ಪಟ್ಟಿದ್ದೇವೆ. ನಾವು ಖುಷಿ ಪಡಬೇಕು. ಈ ಲೋಕದಲ್ಲೆಲ್ಲ ನಾವು ಜೀವಿಸೋದು ನಿತ್ಯ ನಿರಂತರವೂ ನಾವು ಜೀವಿಸುವವರಾಗಿದ್ದೇವೆ. ವಿಲ್ ಲಿವ್ ಫಾರ್ ಇಟರ್ನಿಟಿ ಬಿಕಾಸ್ ದ ಬ್ಲಡ್ ಆಫ್ ಜೀಸಸ್. ಯೇಸುವಿನ ರಕ್ತದ ಮೂಲಕವೇ ನಾವು ನಿತ್ಯತ್ವಕ್ಕೆ ಜೀವಿಸುವವರಾಗಿದ್ದೇವೆ. ಇಸ್ರಾಯೇಲರಲ್ಲಿ ಒಬ್ಬರು ಸಾಯಲಿಲ್ಲ ಅಂತಾರೆ. ಕಾರಣ ಆ ಕುರಿಮರಿಯ ರಕ್ತ. ಈ ದಿನ ನಾವು ಕೂಡ ಆ ರಕ್ತವನ್ನು ನಂಬಿಕೆಯಿಂದ ನಾವು
ಅಪ್ಲೈ ಮಾಡೋಣ್ರಿ, ಹಚ್ಕೊಳ್ಳೋಣ. ಆ ರಕ್ತದಲ್ಲಿ ಶಕ್ತಿ ಇದೆ. ವೈರಿಗಳನ್ನು, ದೇವರಿಗೆ ವೈರಿಗಳಾಗಿದ್ದ ನಮ್ಮನ್ನು ಸಮಾಧಾನ ಮಾಡಿದ ರಕ್ತ, ತನ್ನ ರಕ್ತದ ಮೂಲಕ ನಮ್ಮನ್ನು ಸಂಪಾದಿಸಿಕೊಂಡ ರಕ್ತ, ಅನೀತಿವಂತರು ಪಾಪಿಗಳಾಗಿದ್ದ ನಮ್ಮನ್ನು ನೀತಿವಂತರನ್ನಾಗಿ ಮಾಡಿದ ರಕ್ತ, ದೇವರಿಗೆ ದೂರವಾಗಿದ್ದ ನಮ್ಮನ್ನು ಸಮೀಪಸ್ಥರನ್ನಾಗಿ ಮಾಡಿದ ರಕ್ತ ರೀ. ಯಾವುದು? ಯೇಸುವಿನ ರಕ್ತ. ನೀನೇನೇನು ಹೇಳು, ಯಾವಾಗಲೂ ಹೇಳ್ತಿರು ಯೇಸುವಿನ ರಕ್ತದಲ್ಲಿ ಜಯ, ಯೇಸುವಿನ ರಕ್ತದಲ್ಲಿ ಜಯ, ಯೇಸುವಿನ ರಕ್ತದಲ್ಲಿ ಜಯ ಹೇಳು. ಸೈತಾನನ ಎಲ್ಲ ಕಾರ್ಯಗಳಿಗೆ ಲಯ, ಅಪಜಯ. ಆಮೆನ್ ಹೇಳ್ರಿ, ಯೇಸುವಿನ ರಕ್ತದಲ್ಲಿ ಜಯ, ಸೈತಾನನಿಗೆ ಅಪಜಯ. ಹೇಳಿಲ್ಲ ಅಂದ್ರೆ ನಿನಗೆ ಬರ್ತ ನೋಡಿ ಅಪಜಯ. ಹೇಳ್ರಿ, ಯೇಸುವಿನ ರಕ್ತದಲ್ಲಿ ಜಯ, ಸೈತಾನನಿಗೆ ಅಪಜಯ. ಎಸ್, ದೇರ್ ಇಸ್ ಅ ವಿಕ್ಟರಿ ಇನ್ ದ ಬ್ಲಡ್ ಆಫ್ ಜೀಸಸ್. ಯೇಸುವಿನ ರಕ್ತದಲ್ಲಿ ಜಯ ಆಯಿತು. ಆಮೇಲೆ ಬೆಳಿಗ್ಗೆ ಎದ್ದಿದ್ಕೊಳ್ಳಿ ಹೇಳು, ನಾನು, ನನ್ನ ಮನೆಯವರು ಯೇಸುವಿನ ರಕ್ತ, ನಮ್ಮ ಪಾಸ್ಟರ್ ಯೇಸುವಿನ ರಕ್ತ, ನಮ್ಮ ಸಭೆ ಯೇಸುವಿನ ರಕ್ತ. ಯಾವ ಹಾನಿ ನಿನ್ನ ಸಮೀಪಕ್ಕೆ ಬಾರದು. ಯಾಕಂದರೆ ಗೊತ್ತಾ, ಅತಿ ಬಲಿಷ್ಠವಾದ ಆಯುಧ, ಸೈತಾನನನ್ನು ಸೋಲಿಸಿದ ಆಯುಧ ಯೇಸುವಿನ ರಕ್ತ. ನಮ್ಮನ್ನು ಪರಿಪೂರ್ಣನಾಗಿ ಶುದ್ಧಿ ಮಾಡಿದ ರಕ್ತ ಯೇಸುವಿನ ರಕ್ತ. 1 ಯೋಹಾನ 1:8 ಹೇಳ್ತದೆ, ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪಗಳನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧೀಕರಿಸುತ್ತದೆ. ಹಲ್ಲೆಲೂಯಾ. ಎಲ್ಲರೂ ಕೂಡ ಎದ್ದು ನಿಂತುಕೊಳ್ಳೋಣ ಪ್ರಿಯರೇ. ಎಲ್ಲರೂ ಕೂಡ ಒಂದು 2 ನಿಮಿಷ ಕೈಗಳನ್ನೆತ್ತಿ, 2 ಕೈಗಳೆತ್ತಿ ಯೇಸುವೆ ನಿನ್ನ ರಕ್ತಕ್ಕೆ ಸ್ತೋತ್ರ ಹೇಳೋಣ. ಸ್ತೋತ್ರ ಯೇಸುವೆ ನಿನ್ನ ರಕ್ತಕ್ಕಾಗಿ ಸ್ತೋತ್ರ. ಎಲ್ಲರ ಕೈಗಳೆತ್ತಿ, ಎಲ್ಲರ ಕೈಗಳೆತ್ತಿ, ಯೇಸುವೆ ನಿನ್ನ ರಕ್ತಕ್ಕಾಗಿ ಸ್ತೋತ್ರ. ಹೇಳ್ರಿ ಬಾಯ್ ತೆರೆದು, ಯೇಸುವೆ ನಿನ್ನ ರಕ್ತಕ್ಕಾಗಿ ಸ್ತೋತ್ರ. ಪದೇವರೇ ಸ್ವಾಮಿ, ನಿನ್ನ ರಕ್ತ ಎಲ್ಲಿರ್ತದೋ ಅಲ್ಲಿ ಭಯ ಇರೋದಿಲ್ಲ ಕರ್ತನೆ. ನಿನ್ನ ರಕ್ತ ಎಲ್ಲಿರ್ತದೋ ಅಲ್ಲಿ ಸೋಲು ಇರೋದಿಲ್ಲ. ನಿನ್ನ ರಕ್ತ ಎಲ್ಲಿರ್ತದೋ ಅಲ್ಲಿ ಅಪಜಯ ಇರೋದಿಲ್ಲ. ನಿನ್ನ ರಕ್ತ ಎಲ್ಲಿರ್ತದೋ ಅಲ್ಲಿ ಮರಣ ಇರೋದಿಲ್ಲ ಕರ್ತನೆ ಸ್ವಾಮಿ. ಅಪ್ಪ, ನಿನ್ನ ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಮಾತಾಡೋದಕ್ಕಾಗಿ ಸ್ತೋತ್ರ ಕರ್ತನೆ ಸ್ವಾಮಿ. ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತೇವೆ, ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ಪರಲೋಕದ ತಂದೆಯೇ. ಎಲ್ಲರೂ ಸೇರೋಣ, ಆಮೇನ್, ಆಮೇನ್.